ಎಲ್ಲ ವೀಕ್ಷಕರಿಗೂ ಇದು ನನ್ನ ಸಾಕ್ಷಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ಜೀವಿತದಲ್ಲಿ ನಡೆದಿರುವಂಥ ಅದ್ಭುತಗಳನ್ನು, ಕ್ರಿಸ್ತ ಸ್ವಾಮಿ ಮಾಡಿರುವಂಥ ಅತಿಶಯ ಕಾರ್ಯಗಳನ್ನು, ಹೇಗೆ ನಮ್ಮ ಜೀವಿತ ಮಾರ್ಪಟ್ಟಿತ್ತು ಎಂಬುದಾಗಿ ಇಲ್ಲಿ ಬಂದು ಹೇಳುವಂಥ ಒಂದು ಕಾರ್ಯಕ್ರಮವಾಗಿದೆ ಇದು ನನ್ನ ಸಾಕ್ಷಿ ಕಾರ್ಯಕ್ರಮ. ಪ್ರಿಯ ವೀಕ್ಷಕರೇ, ಎಂದಿನಂತೆ ಇಂದು ಕೂಡ ನಮ್ಮ ಮಧ್ಯದಲ್ಲಿ ತಮ್ಮ ಜೀವಿತ ಸಾಕ್ಷಿ ಹಂಚಿಕೊಳ್ಳುವುದಕ್ಕಾಗಿ ಪ್ರಶಾಂತ್ ಕಾಮತ್ ಅವರು ನಮ್ಮಲ್ಲಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾಗೂ ಆಸಾ ಟೀಮಿನ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ. ಮತ್ತು ನೀವು ಎಲ್ಲಿ ವಾಸ ಮಾಡ್ತಿದ್ದೀರಿ ಈಗ? ನಾವೀಗ ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿ? ಹೌದು. ಓಕೆ, ಚಿತ್ರದುರ್ಗ ಅಂದರೆ ಅದು ಮೇನ್ ಸಿಟಿ, ಅಲ್ಲೇ ಇದ್ದೀರಾ? ಚಿತ್ರದುರ್ಗದಲ್ಲಿಂದ ಒಂದು 3 ಕಿಲೋಮೀಟ್ರ್ ದೂರ, ಅಲ್ಲೇ ಸಿಟಿಗೆ ಸೇರಿದೆ, ಮಾಳಪ್ಪನಹಟ್ಟಿ ಅಂತೇಳಿ. ಓಕೆ, ಅಲ್ಲಿ. ಓಕೆ, ನಿಮಗೆ ಮದುವೆ ಆಗಿದೆ? ಹೌದು, ಮದುವೆ ಆಗಿದೆ. ಮದುವೆ ಆಗಿದೆ. ಎಷ್ಟು ಜನ ಮಕ್ಕಳು? ನನಗೆ 2 ಮಕ್ಕಳಿದ್ದಾರೆ. 2 ಮಕ್ಕಳು? ಹೌದು. ಓಕೆ ಬ್ರದರ್, ಈಗ ಆ್ಯಕ್ಚುಲಿ ನಾ ಈಗ ಇರುವಂಥ ಪರಿಸ್ಥಿತಿ ಕೇಳಿದೆ. ಆದರೆ ನೀವು ಹುಟ್ಟಿ ಬೆಳೆದಂಥ ಊರು ಯಾವುದು ಬ್ರದರ್? ನೀವು ಚಿತ್ರದುರ್ಗದಲ್ಲಿ ಹುಟ್ಟಿದ್ದೀರಾ ಅಥವಾ ಬೇರೆ ಎಲ್ಲಿ ಆದ್ರ? ಇಲ್ಲ, ನಾನು ಹುಟ್ಟಿ ಬೆಳೆದಿದ್ದು ದಾವಣಗೆರೆಯಲ್ಲಿ. ದಾವಣಗೆರೆಯಲ್ಲಿ ನಾನು ಹುಟ್ಟಿ ಬೆಳೆದಿದ್ದು. ಅಲ್ಲೇ ನಾನು ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡಿದ್ದು. ಓಕೆ, ನಿಮ್ಮ ತಂದೆ ತಾಯಿ ಏನು ಮಾಡ್ತಿದ್ರು? ನಮ್ಮ ತಂದೆ ತಾಯಿ ಬಂದುಬಿಟ್ಟು, ತಂದೆಯವರು ರಿಟೈರ್ಡ್ ಪೋಸ್ಟ್ ಮಾಸ್ಟರ್ ಆಗಿದ್ದರು. ಓಕೆ. ತಾಯಿಯವರು ಹೌಸ್ ವೈಫ್ ಆಗಿದ್ದಾರೆ. ಹೌಸ್ ವೈಫ್. ನಿಮ್ಮ ತಂದೆ ತಾಯಿಗಳು ಎಷ್ಟು ಜನ ಮಕ್ಕಳು ನೀವು? ನಾವಿಬ್ಬರು ಗಂಡು ಮಕ್ಕಳು, ಮತ್ತು 3 ಜನ ಹೆಣ್ಣುಮಕ್ಕಳಿದ್ರು. ಅದರಲ್ಲಿ 2 ತೀರೋಗಿದ್ದಾರೆ, ಒಬ್ಬರು ಮಾತ್ರ ಬದುಕಿದ್ದಾರೆ. ಒಬ್ಬರು ಮಾತ್ರ ಅಂದರೆ ಇಬ್ಬರು ಯಾವ ಮೊದಲೇ ಚಿಕ್ಕ ಪ್ರಾಯದಲ್ಲಿ ತೀರೋಗಿದ್ದಾರೆ ಅಥವಾ ದೊಡ್ಡದಾದ ಮತ್ತೆ? ಅವರು ದೊಡ್ಡವರಾದ ನಂತರನೇ ತೀರು ಹೋಗಿದ್ದಾರೆ. ಹೌದಾ? ಆಗಿನ್ನೂ ನಾನು ಸಣ್ಣ ವಯಸ್ಸು, ಹಾಗಾಗಿ ನನಗೆ ಗೊತ್ತಿರಲಿಲ್ಲ. ನಿಮ್ಗೆ ಗೊತ್ತಿಲ್ಲ ಅಂದರೆ ಏನಾಗಿತ್ತು ಏನಂತ ಗೊತ್ತಾ ನಿಮಗೆ? ಅವರಿಗೆ ಅತಿ ಹೆಚ್ಚು ಏನು ಗೊತ್ತಿಲ್ಲ, ಕೆಲವೊಂದು ಸಂಗತಿಗಳನ್ನು ಮಾತ್ರ ಗೊತ್ತು. ಸ್ವಲ್ಪ ಹುಷಾರಿಲ್ದಲೇ ತೀರೋಗಿದ್ದು ಹೆಚ್ಚು. ಓಕೆ, ನೀವು ದಾವಣಗೆರೆಯಲ್ಲಿ ಹುಟ್ಟಿ ಬೆಳೆದದ್ದು? ದಾವಣಗೆರೆಯಲ್ಲಿ. ಓಕೆ, ನಿಮ್ಮ ಒಂದು ಬಾಲ್ಯ ಪ್ರಾಯದ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಅಂದರೆ ನಿಮ್ಮ ಶಾಲೆಗೆ ಹೋಗುವಂಥ ಸಮಯದಲ್ಲಿ ನಿಮ್ಮ ಸ್ವಭಾವ ಮತ್ತು ಒಂದು ಯಾವ ರೀತಿ ಪರಿಸ್ಥಿತಿ ಇತ್ತು ನಿಮ್ಮದೆಲ್ಲ? ಶಾಲೆಗೆ ಹೋಗುವಂಥ ಸಮಯದಲ್ಲಿ ನನ್ನ ಸ್ವಭಾವ ತುಂಬ ತುಂಟಗಾರನಾಗಿದೆ. ಓದಿನಲ್ಲಿ ಬಹಳ ಆಸಕ್ತಿ ಉಳ್ಳವನಾಗಿದೆ. ತುಂಬ ಆಸಕ್ತಿ ಇತ್ತು? ಹೌದು, ಓದಿನಲ್ಲಿ ನಂಬರ್ 1 ಇದ್ದೆ, ಜೊತೆಯಲ್ಲಿ ತುಂಟಾಟದಲ್ಲೂ ನಂಬರ್ 1 ಇದ್ದೆ. ಓಕೆ. ಆಟದಲ್ಲಿ ಅಷ್ಟು ಹೆಚ್ಚಾಗಿ ಅಳವಡಿಸ್ಕೊಂಡವನಲ್ಲ. ನಾನು NSSನಲ್ಲಿ ಸೇರಿದಂಥವನು. ಓಕೆ. NSS ಸೇವಾದಳ ಈ ಥರದ್ರಲ್ಲೆಲ್ಲ ನಾನು ಸೇವೆನಲ್ಲಿ ಭಾಗವಹಿಸಿದ್ದೇನೆ. ಓಕೆ, ನೀವು ತುಂಟಾಟ ಅಂತ ಹೇಳಿದಿರಲ್ಲ, ಅಂದರೆ ಓದಿನಲ್ಲೂ ಇದ್ರಿ, ಈ ಕಡೆ ಅಂದರೆ ತುಂಟಾಟದಲ್ಲಿ ಇದ್ರು. ಅಂದರೆ ಯಾವ ರೀತಿ ಮಕ್ಕಳೊಟ್ಟಿಗೆ ಏನಾದರೂ ಬೇರೆ ಕೆಟ್ಟ ಕೆಲಸ ಮಾಡ್ತಾ ಇದ್ರ ಅಂತ, ಅದು ಶಾಲೆ ತಪ್ಪಿಸುವಂಥ ಅದೇನು ಮಾಡ್ತಾ ಇರಲಿಲ್ಲ? ಇಲ್ಲ, ಶಾಲೆ ತಪ್ಪಿಸೋದು ಅಂಥದ್ದು ತುಂಟಾಟ ಅಲ್ಲ. ನಮ್ಮ ತುಂಟಾಟ ಈ ಮಕ್ಕಳ ಜೊತೆಲಿ ಆಟ ಆಡುವಾಗ ಒಂದೇ ಸರಿ ಚಡ್ಡಿ ಎಳೆದ್ಬಿಡೋದು. ನಮ್ಮಲ್ಲೆಲ್ಲ ಆಗ ಚಡ್ಡಿ ಹಾಕ್ಕೊಳ್ಳೋದು, ಚಡ್ಡಿ ಎಳೆದ್ಬಿಡುವಂಥದ್ದು. ಪ್ರೇಯರ್ ಹಾಲ್ನಲ್ಲಿ ನಿಂತ್ಕೊಂಡಾಗ ಸ್ವಲ್ಪ ಕಿಟ್ಲೆ ಮಾಡುವಂಥದ್ದು, ಮುಂದ್ಗಡೆ ಇರುವಂಥ ಮಕ್ಕಳಿಗೆ ದೂಕುವಂಥದ್ದು, ಅವ್ರು ಲೈನ್ ಬಿಟ್ಟು ಆ ಕಡೆ ಹೋದಾಗ ಅವ್ರಿಗೆ ಬಯಸುವಂಥದ್ದು, ಈ ಥರದ್ದೆಲ್ಲ ಮಾಡ್ತಾ ಇದ್ದೆ. ಈ ಥರ ಅಂದರೆ ನೀವು ಯಾವ ಶಾಲೆ ಕಲ್ತ್ರಿ ನೀವು? ನಾನು ಕಲ್ತಿದ್ದು ಹೊಸದುರ್ಗ ಅಂತ ಒಂದು ಪಟ್ಟಣದಲ್ಲಿ. ನಮ್ಮ ತಂದೆಗೆ ಬಾಲ್ಯ ಅಂತಂದ್ರೆ ಆವಾಗ ಹೊಸದುರ್ಗದಲ್ಲಿ ನನ್ನ ತಂದೆ ಪೋಸ್ಟ್ ಮಾಸ್ಟರ್ ಆಗಿದ್ದರು. ಅಲ್ಲಿ ಸರ್ಕಾರಿ ಮಾಧ್ಯಮಿಕ ಪಾಠಶಾಲೆ ಅಂತ ಇದೆ, ಅಲ್ಲಿ ಓದಿದ್ದು ನಾನು. ಅಲ್ಲೇ ಓದಿದ್ದು? ಹೌದು. ಓಕೆ, ನೀವೊಂದು ಎಷ್ಟು ಕಲ್ತಿದ್ದೀರಿ ನೀವು? ಅಲ್ಲಿ SSLC ತನಕ ಅಲ್ಲಿ ಮಾಡಿದೆ ಹೊಸದುರ್ಗದಲ್ಲಿ. ಅದಾದ ನಂತರ ಚಿತ್ರದುರ್ಗದಲ್ಲಿ PUC 2 ಇಯರ್ಸ್ ನಾನು ಕಂಪ್ಲೀಟ್ ಮಾಡಿದೆ. ಓಕೆ. ಸೊ PUCಯಲ್ಲಿ ಚಿತ್ರದುರ್ಗದಲ್ಲಿ ಅಂದರೆ ಹಾಸ್ಟೆಲ್ನಲ್ಲಿದ್ದು ನಾನು ಎಜುಕೇಷನ್ ಮಾಡಿದ್ದು. ಆ ಸಮಯದಲ್ಲಿ ಇನ್ನೂ ಅಪ್ಪಾಜಿ ರಿಟೈರ್ಡ್ ಆಗಿರಲಿಲ್ಲ, ಇನ್ನು ಹೊಸದುರ್ಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದರು ಪೋಸ್ಟಲ್ ಡಿಪಾರ್ಟ್ಮೆಂಟ್ನಲ್ಲಿ. ತದನಂತರ ನಾವು ದಾವಣಗೆರೆಯಲ್ಲಿ ಸ್ವಂತ ಮನೆ ಇತ್ತು, ದಾವಣಗೆರೆಯಲ್ಲಿ ನಾನು ಬಂದುಬಿಟ್ಟು ಡಿಗ್ರಿ ಕಂಪ್ಲೀಟ್ ಮಾಡಿದೆ. ಓಕೆ. ಸೊ ಸೈನ್ಸ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ್ದೀನಿ. ಸೈನ್ಸ್ ಮಾಡಿದಿರಿ? ಹೌದು. ಓಕೆ, ಅಂದರೆ ಉತ್ತಮವಾಗಿ ಕಲಿತಿದ್ರೆ ಅಂದರೆ ಉತ್ತಮವಾಗಿದ್ದಿರ? ಹೌದು, ನಾನು ಅಪ್ ಟು ಡಿಗ್ರಿ ತನಕನೂ ಫಸ್ಟ್ ಕ್ಲಾಸ್ ಸ್ಟೂಡೆಂಟೇ. ಅಲ್ಲ, ಇದು ನಿಮ್ಮೊಂದು ಆರ್ಥಿಕ ಪರಿಸ್ಥಿತಿ ಯಾಕೆ ತಂದೆಗೆ ಏನಾದರೂ ನಿಮಗೆ ಕಷ್ಟ ಇರ್ತದೆ ಮನೇಲಿ ಅಂದರೆ ಪ್ರಾಬ್ಲಮ್ ಇತ್ತು? ಯಾಕೆಂದರೆ ನೀವು ಒಟ್ಟಿಗೆ 5 ಜನ ಮಕ್ಕಳು. ಹೌದು. ಓಕೆ, ನೀವು ಚಿಕ್ಕಬೇಕಾದ್ರೆ ನಿಮ್ಮಿಬ್ಬರು ಅಕ್ಕಂದಿರು ತೀರಿ ಹೋಗಿದ್ರು ಆಲ್ರೆಡಿ. ಆದರೆ ಒಂದು ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ನಿಮ್ದು ಅವಾಗ? ಆರ್ಥಿಕ ಪರಿಸ್ಥಿತಿ ನಮಗೆ ಹೆಚ್ಚಾಗಿ ತಂದೆಯವರು ತೋರಿಸ್ಕೊಡ್ಲಿಲ್ಲ. ಬಹಳ ಕಠಿಣವಾಗಿದ್ದರೂ ಕೂಡ ಹೆಚ್ಚಾಗಿ ಅದನ್ನು ತೋರಿಸ್ಕೊಡ್ಲಿಲ್ಲ.
ನಮಗೆ ಒಳ್ಳೆ ಊಟಕ್ಕೆ ಬಟ್ಟೆಗೆ ಯಾವುದಕ್ಕೂ ಸಮಸ್ಯೆ ಇರಲಿಲ್ಲ. ಸೊ ನಾವು ಓದಬೇಕಾದ್ರೂ ಕೂಡ ಅಷ್ಟಾಗಿ ಹೆಚ್ಚಾಗಿ ನಮಗೆ ತೊಂದರೆ ಇರಲಿಲ್ಲ. ಫೈನಲ್ ಇಯರ್ ಡಿಗ್ರಿ ಸಮಯದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ತೊಂದರೆ ಆಯಿತು. ಆ ಸಮಯದಲ್ಲಿ ನಾನು ಒಂಚೂರು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಅದನ್ನು ನಮಗೆ ಅಷ್ಟು ಹೆವಿ ಅನ್ನಿಸ್ಲಿಲ್ಲ. ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿ ಮುಗಿಸ್ಬಿಟ್ಟು ಮತ್ತು ಎಲ್ಲದನ್ನೂ ಓದಿದ್ದೆಲ್ಲ ನಾನು ಸರ್ಕಾರಿ ಶಾಲೆಗಳಲ್ಲೇ. ಹಾಗಾಗಿ ನಮಗೆ ಹೆಚ್ಚು ಖರ್ಚು ಬರಲಿಲ್ಲ, ಡೊನೇಷನ್ ಹಾವಳಿ ಇರಲಿಲ್ಲ. ಈಗ ಆದರೆ ತುಂಬ ಕಷ್ಟ ಆಗ್ತದೆ. ಹೌದೌದು. ಈಗ ಸರ್ಕಾರಿ ಕಾಲೇಜ್ ಬಿಟ್ಟು ಹೊರಗೆ ಹೋಗೋದು ತುಂಬ ಡೊನೇಷನ್ ತಗೊಳ್ತಾರೆ, ಖಂಡಿತ ತುಂಬ ಫೀಸ್ ತುಂಬ ಇರುತ್ತೆ, ಹೌದು, ತುಂಬ ಕಷ್ಟ ಆಗುತ್ತೆ. ಹೌದು. ಆದರೆ ನೀವೆಲ್ಲ ಸರ್ಕಾರಿ ಕಾಲೇಜಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ನಾವು ಓದಿದ್ದು. ಓಕೆ ಓಕೆ ಬದರ್, ನೀವು ಕಾಲೇಜು ಆಯಿತು, ಮತ್ತು ಕಲಿತ ನಂತರ ಏನು ಮಾಡ್ಲಿಕ್ಕೆ ಮಾಡಿದ್ದೀನಿ? ಫೈನಲ್ ಇಯರ್ ಡಿಗ್ರಿ ನಾನೇನು ಪರೀಕ್ಷೆ ಮುಗಿಸಿದ್ದೆ, ರಿಸಲ್ಟ್ ಬಂದಿರಲಿಲ್ಲ. ಆ ಸಮಯದಲ್ಲೇ ನಾನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಪೋಸ್ಟಿಗಾಗಿ, ಅಪ್ಪಾಜಿ ರಿಟೈರ್ಡ್ ಆಗಿ 2 ವರ್ಷ ಆಗಿತ್ತು, ಪೋಸ್ಟಿಗಾಗಿ ಅಪ್ಲೈ ಮಾಡಿದೆ. ಸುಮಾರು ಒಂದು 15-20 ಕಂಪ್ನಿಗಳಿಗೆ ನಾನು ಅಪ್ಲಿಕೇಶನ್ ಹಾಕಿದ್ದೇನೆ. ಅಪ್ಲಿಕೇಶನ್ ಹಾಕಿಬಿಟ್ಟು ಕಾಯ್ತಾ ಇದ್ದೆ, ಇನ್ನೂ ನನಗೆ ಯಾವ ಜಾಬು ಸಿಕ್ಕಿರಲಿಲ್ಲ. ಆ ಸಮಯದಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಕಡೆ ಜಾಬ್ ಸಿಕ್ತು ನನಗೆ, ಮೆಡಿಕಲ್ ರೆಪ್ರೆಸೆಂಟೇಟಿವ್. ಯಾಕೆಂತಂದರೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ಈ ಕಡೆ ಡಿಗ್ರಿ ಕಂಪ್ಲೀಟ್ ಆಗಿರೋ ಸರ್ಟಿಫಿಕೇಟ್ ಇರಲಿಲ್ಲ. ನಂದು ಡಿಗ್ರಿ ಎಜುಕೇಷನ್ ಮುಗಿಸಿರೋದಕ್ಕೆ ಅಂತಂದರೆ ನಾನು ಎಕ್ಸಾಮ್ ಎಲ್ಲ ಬರೆದುಬಿಟ್ಟಿದ್ದೀನಿ. ನನ್ನ ಕಾನ್ಫಿಡೆನ್ಸ್ ಏನು, ಐ ಆಮ್ ಗೆಟಿಂಗ್ ಫಸ್ಟ್ ಕ್ಲಾಸ್ ರಿಸಲ್ಟ್. ಹಾಗಾಗಿ ನಾನು ಹೋಗ್ಬಿಟ್ಟು ಕೆಲಸ ಹುಡುಕ್ಬಿಡೋಣ ಅಂತೇಳಿ. ಬಟ್ ಮಾರ್ಕ್ಸ್ ಕಾರ್ಡ್ ಇಲ್ಲ, ಯಾವುದೂ ಇರಲಿಲ್ಲ, ಕಾನ್ವೊಕೇಷನ್ ಸರ್ಟಿಫಿಕೇಟ್ ಇರಲಿಲ್ಲ. ಆದರೂ ಕೂಡ ನಾವು ಹೋಗಿ ಈ ರೀತಿಯಾಗಿ ಆ ಕಂಪ್ನಿಯಲ್ಲಿ ನಾನು ಕೇಳುವಾಗ 15-20 ಜನ ಇಂಟ್ರ್ಯೂ ತೊಗೊಂಡ್ರು, 15-20 ಕಂಪ್ನಿಗಳಿಗೆ. ಆ ಸಮಯದಲ್ಲಿ ನನಗೊಂದು ಕಂಪ್ನಿ ಆಫರ್ ಮಾಡ್ತು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ. ಹುಬ್ಬಳ್ಳಿಯಲ್ಲಿ ಫಸ್ಟ್ ಜಾಬ್ ಕೆಲಸ ಮಾಡಿದೆ ಅರೌಂಡ್ 3-4 ಮಂತ್ಸ್. ಅಷ್ಟರೊಳಗೆ ನನಗೆ ಅದಕ್ಕಿಂತ ಉತ್ತಮ ಸಂಬಳದ ಒಂದು ಕೆಲಸದಲ್ಲಿ ಹಾಸನಕ್ಕೆ ಕೆಲಸದಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಸಿಕ್ತು. ಹಾಸನ, ಮಡಿಕೇರಿ ಕವರ್ ಮಾಡ್ತಾಯಿದ್ದೆ. ಅಲ್ಲಿ ಒಂದು 7 ತಿಂಗಳು ಕೆಲಸ ಮಾಡಿದೆ. ಆಮೇಲೆ ಮತ್ತೆ ನಾನು ದಾವಣಗೆರೆಗೆ ಬಂದುಬಿಟ್ಟು ಸೆಟ್ಲ್ ಆಗೋಣ ಅಂತ ಅನಿಸಿ ದಾವಣಗೆರೆಗೆ ಬಂದುಬಿಟ್ಟು ಆವಾಗ ನಾನು ಸುಮಾರು ಒಂದು 2 ವರ್ಷ ಕೆಲಸದ ನಂತರ ದಾವಣಗೆರೆಗೆ ಬಂದುಬಿಟ್ಟು ಸೆಟ್ಲ್ ಆದೆ. ಓಕೆ. ಸೊ ದಾವಣಗೆರೆಯಲ್ಲಿ ಕೂಡ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ವರ್ಕ್ ಮಾಡಿದ್ದೇನೆ. ಓಕೆ, ಅಲ್ಲೇ ಮೆಡಿಕಲ್ ಆಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ? ಹೌದು ಹೌದು. ಓಕೆ. ಇದೆಲ್ಲ ಮತ್ತು ನಿಮ್ಮ ಒಂದು ಸ್ವಭಾವ ಎಲ್ಲ ಯಾವ ರೀತಿ ಅಂತ, ಯಾಕೆ ನೀವು ಡಿಗ್ರಿ ಕಾಲೇಜ್ ಕಲಿತ್ಕೊಂಡ್ಬಂದ್ರಿ, ಆವಾಗ ನಿಮ್ಮದು ಯಾಕೆ ಒಳ್ಳೆ ವಿದ್ಯಾರ್ಥಿ ಆಗಿದ್ದರೆ ಕಾಲೇಜ್ ಮಾಡೋ ಸಮಯದಲ್ಲೆಲ್ಲ ನೀವು? ಒಳ್ಳೆಯ ವಿದ್ಯಾರ್ಥಿನೇ, ರಿಸರ್ವ್ಡ್ ವಿದ್ಯಾರ್ಥಿ. ರಿಸರ್ವ್ಡ್ ಅಂತಂದರೆ ಅದರಲ್ಲಿ ಈ ರೀತಿಯಾಗಿ ವ್ಯಾಖ್ಯಾನ ಮಾಡ್ಬೋದು. ನಾನು, ನನ್ನ ಸ್ನೇಹಿತರು, ನನ್ನ ಪುಸ್ತಕ ಬಿಟ್ಟರೆ ಬೇರೆ ಇನ್ಯಾವುದ್ರದ್ದು ಸಹವಾಸಕ್ಕೆ ಹೋಗ್ದಲೇ ಇರುವಂಥ ವ್ಯಕ್ತಿ. ನನ್ನ ಸ್ನೇಹಿತರು ಅಂತಂದರೆ ಕೆಲವೊಂದು ರಿಸರ್ವ್ ಇರುವಂಥ 1-2-3 ಅಷ್ಟು ಬಿಟ್ಟರೆ ಮತ್ತೆ ಇನ್ನು ಹೆಚ್ಚಿಗೆ ಸ್ನೇಹಿತರನ್ನ ಒಳಗೊಂಡು ನಾನು ಇದು ಮಾಡ್ತಾ ಇರಲಿಲ್ಲ. ಸೊ ನನ್ನ ಸ್ನೇಹಿತರು ನಾನು ಮಾತ್ರ ಒಟ್ಟಾಗಿರ್ತಾಯಿದ್ವಿ. ಸೊ ಸೈಲೆಂಟಾಗಿರ್ತಾಯಿದ್ವಿ. ನಮ್ಮದಾಯಿತು, ನಮ್ಮ ಓದಾಯಿತು, ನಮ್ಮ ಪರೀಕ್ಷೆಗಳಾಯಿತು, ಅಷ್ಟರಲ್ಲೇ ಇದ್ವಿ. ಇದ್ರಿ? ಹೌದು. ಅದೇ ರೀತಿ ಮುಂದುವರಿತಾ ಬಂದ್ರಿ ನೀವು? ಹೌದು. ಓಕೆ ಓಕೆ ಬದರ್, ನೀವು ಹಾಗೆ ಅನೇಕ ಕಡೆಗಳಲ್ಲಿ ನೀವೀಗ ಕೆಲಸ ಮೆಡಿಕಲ್ ರೆಪ್ರೆಸೆಂಟ್ ಆಗಿ ನೀವು ಕೆಲಸ ಮಾಡ್ತಾ ಬಂದಿದ್ರಿ. ಇವಂದರೆ ಒಂದು ಕೆಲಸ ಅನುಭವಗಳು ನನಗೆ ಸ್ವಲ್ಪ ಹೇಳ್ಬೋದು ನೀವು? ನೀವು ಶುರು ಮಾಡಿದಲ್ಲಿ ಫಸ್ಟ್ ನೀವು ಕೆಲಸ ಜಾಬ್ ಮಾಡಿರುವಂಥದ್ದು ಹುಬ್ಬಳ್ಳಿಯಲ್ಲಿ. ಹೌದು. ಓಕೆ, ಹಾಗೆ ಅಲ್ಲಿನ ಒಂದು ಅನುಭವಗಳನ್ನು? ನಾನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡಬೇಕಾದ್ರೆ ಇದು ಫೀಲ್ಡ್ ವರ್ಕ್ ಬ್ರದರ್. ಓಕೆ. ಸೊ ಈ ಫೀಲ್ಡ್ ವರ್ಕ್ ಅಂತಂದರೆ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಯ್ತಂದರೆ ಮತ್ತು ರಾತ್ರಿ 8 ಗಂಟೆ ತನಕನೂ ನಾವು ಬೈಕ್ ಹಾಕ್ಕೊಂಡು ಕೆಲಸ ಮಾಡೋದೇ ಇರ್ತದೆ. ಡಾಕ್ಟ್ರ್ ಶಾಪ್ಗಳು ಭೇಟಿ ಆಗಬೇಕು, ಭೇಟಿ ಆಗಬೇಕು, ಜೊತೆಯಲ್ಲಿ ಮೆಡಿಕಲ್ ಶಾಪ್ಗಳು, ಮೆಡಿಕಲ್ ಹೋಲ್ಸೇಲ್ ಡೀಲರ್ಸು, ಇವುಗಳನ್ನೆಲ್ಲ ಭೇಟಿ ಆಗೋದು, ಈ ಥರದ್ದೆಲ್ಲ ಇರ್ತದೆ. ಆ್ಯಕ್ಚುಲಿ ನೀವು ಕಲಿತದ್ದು ಸೈನ್ಸ್ ಅಲ್ಲ? ಹೌದು. ಸೈನ್ಸಲ್ಲಿ ಇದು ಕೂಡ ಬರುತ್ತೆ ಹಾಗಾದರೆ ಮೆಡಿಕಲ್ ರೆಪ್ರೆಸೆಂಟ್ಲಿ? ಸೈನ್ಸ್ ಗ್ರ್ಯಾಜುಯೇಷನ್ ಇದ್ದರೆ ಬಹಳ ಈಸಿ ಆಗುತ್ತೆ ಈ ಮೆಡಿಕಲ್ ಫೀಲ್ಡಿಗೆ. ಸೊ ನನಗೊಂದು ಆಪರ್ಚುನಿಟಿ, ನಾನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಬೇಕು ಅಂತೇಳಿ ಒಂದು. ಎರಡನೇದು ನನ್ನ ಹಾಬಿ ಬಂದುಬಿಟ್ಟು ಸುತ್ತಾಡೋದು. ಸುತ್ತಾಡ್ತಾ ಇದ್ದರೆ ನಮ್ಮ ಚಟಗಳು ಮಾಡಲಿಕ್ಕೆ ಈಸಿ ಅಲ್ಲ. ಆ ರೀತಿಯಾಗಿ ಒಂದು 4-5 ಚಟಗಳು ನನಗಿತ್ತು. ಆ ಚಟಗಳಲ್ಲಿ ಮುಖ್ಯವಾದದ್ದು ಕುಡಿತ. ಸೊ ನಾನು ರಾತ್ರಿ 7 ಗಂಟೆ ತನಕ ನಾನು ಡ್ಯೂಟಿ ಮಾಡ್ತಾಯಿದ್ದೆ. ಡ್ಯೂಟಿ ಅವರ್ಸ್ನಲ್ಲಿ ಯಾವುದು ಆ ಥರದ್ದೆಲ್ಲ ಅಲೋ ಇರಲಿಲ್ಲ, ಯಾಕೆಂದರೆ ವಿ ಹ್ಯಾವ್ ಟು ಗೋ ಆ್ಯಂಡ್ ಮೀಟ್ ಎ ಡಾಕ್ಟರ್ ಅಲ್ಲ.
ಹಾಗಾಗಿ 7 ಗಂಟೆ ತನಕ ಆ ಥರದ್ದು ಯಾವುದನ್ನು ನಾನು ತೊಗೊತಾ ಇರಲಿಲ್ಲ. 7 ಗಂಟೆ ತನಕ ನಾನು ಕೆಲಸ ಮಾಡ್ತಾಯಿದ್ದೆ ಸ್ಟ್ರಿಕ್ಟಾಗಿ. 7 ಗಂಟೆಗೆ 50 ರೂಪಾಯಿ ಇದ್ದರೆ 50, 100 ರೂಪಾಯಿ ಇದ್ದರೆ 500 ರೂಪಾಯಿ ಇದ್ದರೆ 1000 ರೂಪಾಯಿ ಇದ್ದರೆ ಕೈಯಲ್ಲಿ ಎಷ್ಟು ಜೋಬ್ನಲ್ಲಿ ದುಡ್ಡು ಇರ್ತದೋ ಅಷ್ಟನ್ನು ಕುಡಿದು ಬಿಡ್ತಿದ್ದೆ. ಕುಡಿದು ರಾತ್ರಿ ಮನೆಗೆ ಬರೋದು 10 ಗಂಟೆ 11 ಗಂಟೆ ಸುಮಾರಲ್ಲಿ ಬರ್ತಾಯಿದ್ದೆ. ಕೇಳಿದ್ರೆ ಡ್ಯೂಟಿ ಇತ್ತು, ನಾನು ಡ್ಯೂಟಿಗೆ ಹೋಗಿದ್ದೆ. ಕೆಲವೊಮ್ಮೆ ಮೀಟಿಂಗ್ ಅಂತೇಳಿ ಬೆಂಗಳೂರು ಕರೆಯೋರು, ಹುಬ್ಬಳ್ಳಿ ಕರೆಯೋರು. ಆವಾಗ ಹೋಗಿ ಬರ್ಬೇಕಾದ್ರೆ ರಾತ್ರಿ 2 ಗಂಟೆ ತನಕ ಕುಡಿದು 2 ಗಂಟೆ ನಂತರ ಬರ್ತಾಯಿದ್ದೆ. ಮೀಟಿಂಗ್ ಲೇಟಾಗಿಬಿಟ್ರು, ಮೀಟಿಂಗ್ ಇದು ಮುಗಿಸ್ಕೊಂಬಂದೆ. ಹೆವಿ ಡ್ರಿಂಕರ್ ಆಗಿದ್ದೆ. ಮನೇಲಿ ಗೊತ್ತಿತ್ತು ನೀವು ಕುಡಿಯುವಂಥದ್ದು? ನಾನು ಕುಡಿಯೋದು ರಾಜಾರೋಷವಾಗಿ ಹೇಳಿದ್ದೆ, ನಾನು ಕುಡಿತೀನಿ, ನಾನು ಸೆರೆ ಕುಡಿತೀನಿ ಏನೀಗ ಅಂತಿದ್ದೆ. ಓಕೆ. ಸೊ ಏನು ಬೈತಾ ಇದ್ರು, ಆದರೆ ಸೆರೆ ಕುಡಿದವನು ಯಾವತ್ತೂ ನಾನು ಜಗಳ ಮಾಡಿಲ್ಲ. ನಾನು ಕುಡಿದ್ನ ಬಂದು ಮಲಗಿದ್ನ ಅಷ್ಟೇ. ಏನೋ ಒಂದು ನಶೆಗೋಸ್ಕರ ಕುಡಿತಾ ಇದ್ದೆ. ನೀವು ಡಿಗ್ರಿ ಕಾಲೇಜೆಲ್ಲ ಕಲಿಯೋ ಸಮಯದಲ್ಲಿ ನಿಮಗೆ ಇಂಥದ್ದು ಹ್ಯಾಬಿಟ್ಸ್ ಇರಲಿಲ್ಲ ಅಲ್ಲ? ಆಯಿತಾ, ಕಾಲೇಜ್ ಕುಡಿಬೇಕಾದ್ರೆ ಜಸ್ಟ್ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಿತ್ತು. ಯಾಕಂತಂದ್ರೆ ಅವಾಗ ಹಣ ಇರಲಿಲ್ಲ ಮಾಡಲಿಕ್ಕೆ. ಈಗ ದುಡಿಮೆ ಕೈಯಲ್ಲಿ ಬಂತು, ನಂದೇ ದುಡ್ಡು, ಕೇಳೋರಿಲ್ಲ. ಅಪ್ಪ ಅಮ್ಮನೂ ಕೇಳ್ತಾ ಇರಲಿಲ್ಲ ಕಾಸು. ನಾನು ನಿಮ್ಮ ಮನೇಲಿ ಕೊಡೋಕ್ಕೆ ಇರ್ತಿರ್ಲಿಲ್ಲ. ನಾನು ಇಂಡಿಪೆಂಡೆಂಟ್ ಆಗಿದ್ದೆ. ಆ ಸಮಯದಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ಕುಡಿಯೋದು, ಸಿಗರೇಟ್ ಸೇದೋದು, ಎಲ್ಲಡಿಕೆ, ಗುಟ್ಕಾ, ಬೀಡ ಹಾಕೋದು, ಜರ್ದ ಹಾಕೋದು, ಈ ಥರದ್ದೆಲ್ಲ ಇತ್ತು. ಗುಟ್ಕಾ ಭಾಳ ಆಗ್ತಾಯಿದ್ದೆ. ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಬರಲಿಕ್ಕೆ ನಿಮಗೆ ಕಾರಣ ಏನಂತ ಗೊತ್ತಾ ನಿಮಗೆ? ಯಾಕೆ ಅದು ಪ್ರಾರಂಭವಾಯಿತು? ಏನಾದರೂ ಯಾರಾದರೂ ಸ್ನೇಹಿತರೊಟ್ಟಿಗೆ ಕಲ್ತ್ರ? ಹೇಗೆ ಮಾಡಿ ಸ್ಟಾರ್ಟ್ ಮಾಡಿ? ಸ್ನೇಹಿತರೊಟ್ಟಿಗಲ್ಲ, ಏನೋ ಒಂದು ಅಟ್ರಾಕ್ಷನ್ ಅನ್ನೋ ರೀತಿಯಲ್ಲಿ ಕಲ್ತಿದ್ದು ಬಿಗಿನಿಂಗ್ನಲ್ಲಿ. ಆಮೇಲೆ ಇಲ್ಲ ಇದಿಲ್ಲ ಅಂತಂದರೆ ಜೀವಿಸಲಿಕ್ಕೆ ಆಗೋದಿಲ್ಲ, ಇದೇ ನಮ್ಮ ಜೀವನ. ತಲೆನೋವು ಬರೋದು, ಸುಸ್ತಾದಂಗೆ ಆಗೋದು, ನಿದ್ರೆ ಬರದಲ್ಲೇ ಇರುವಂಥದ್ದು, ಕುಡಿದಿದ್ರೆ. ಬೆಳಗ್ಗೆ ಸಂಡಾಸ್ ಕೂಡ ಬರ್ತಾ ಇರಲಿಲ್ಲ ಸಿಗರೆಟ್ ಸೇದಲ್ಲೇ ಇದ್ದರೆ. ಆ ರೀತಿಯಾಗಿ ಜೀವಿತ ಹಾಳಾಗೋಗಿತ್ತು. ಈಗಲೂ ಕೂಡ ಎಷ್ಟೋ ಜನ ಸ್ಮೋಕರ್ಸ್ಗೆ ಅದೊಂದು ಪ್ರಾಬ್ಲಮ್ ಇದೆ. ಅವ್ರು ಸ್ಮೋಕ್ ಮಾಡ್ದಲ್ಲೇ ಅವ್ರ ಬೆಳಗಿನ ಪಾಯ್ಖಾನೆ ಹೋಗೋದಿಲ್ಲ. ಸೊ ಆ ರೀತಿಯಾದಂಥ ಒಂದು ಸಮಸ್ಯೆ ಇದೆ, ಈಗಲೂ ಕೂಡ ಇದೆ. ಆದರೆ ನನಗಿಲ್ಲ. ನಿಮಗೀಗ ಇಲ್ಲ? ಈಗ ದೇವರ ರಕ್ಷಣೆಯಲ್ಲಿ ಬಂದಾಗಲಿಂದ ದೇವರು ಎಲ್ಲದರಿಂದ ಬಿಡಿಸಿ ನೂತನವಾದ ಜೀವಿತ ಕೊಟ್ಟಿದ್ದಾರೆ. ಹೌದಾ? ಆಗ ತುಂಬ ಇದರಿಂದ ಬಿಡುಗಡೆ ಬೇಕೆಂಬುದಾಗಿ ಟ್ರೈ ಮಾಡ್ತಾ ಇದ್ದೀರಾ? ಇಲ್ಲ, ಆಗ ಏನು ಅದು ಬೇಕಿತ್ತು ನಿಮಗೆ? ಕಾಸಿತ್ತು, ಮಾಡ್ತಾ ಇದ್ದೆ. ಆಮೇಲೆ ಮದುವೆ ಮುಂಚೆ ಇರಲಿಲ್ಲ, ಮದುವೆ ಮಾಡಿಕೊಂಡೆ. ಮದುವೆ ಮಾಡ್ಕೊಂಡ್ಮೇಲೂ ಕೂಡ ಇನ್ನೂ ಜೀವಿತದಲ್ಲಿ ಸೀರಿಯಸ್ನೆಸ್ ಅನ್ನೋದು ಬಂದಿರಲಿಲ್ಲ. ಅಲ್ಲ, ನೀವು ಈಗ ಇಷ್ಟು ಕುಡುಕರಾಗಿದ್ರಿ, ನೀವು ಸ್ಮೋಕ್ ಮಾಡ್ತಾ ಇದ್ರಿ. ಮದುವೆ ಆಗಂತ ನಿಮ್ಮ ಪತ್ನಿಯಾಗಿ ಬರುವಂಥ ಹುಡುಗಿಗೆ ನಿಮ್ಗೆ ಗೊತ್ತಿತ್ತು ನಿಮ್ಮ ಪರಿಸ್ಥಿತಿ ಈ ರೀತಿ ಇದೆ? ಹೇಳಿದ್ದೆ ಅವಳಿಗೆ. ಅವ್ರಿಗೆ ಹೇಳಿದ್ರಿ? ನಾನು ಕುಡಿತೀನಿ, ನಾನು ಡ್ರಿಂಕ್ಸ್ ಬೇಕಾದ್ರೆ ಬಿಡೋದಿಲ್ಲ, ನಿನ್ನ ಬಿಟ್ಟರು ಬಿಡ್ತೀನಿ, ಡ್ರಿಂಕ್ಸ್ ಬಿಡೋದಿಲ್ಲ. ಮದುವೆ ಮೊದಲೇ ಹೇಳಿದ್ದೆ, ಮದುವೆ ಆದ ನಂತರ ಹೇಳಿದ್ದೆ? ಮದುವೆ ಆಗೋಕ್ಕೂ ಮುಂಚೆನೇ ಹೇಳಿದೆ. ಮುಂಚೆನೇ ಹೇಳಿದ್ರಿ? ಆದರೂ ಒಪ್ಕೊಂಡ್ರು ಅವರು? ಆದರೂ ಕೂಡ ಅವ್ರು ಒಪ್ಕೊಂಡ್ರು, ನನ್ನ ಮದುವೆ ಮಾಡಿಕೊಂಡ್ರು. ನಾನು ಕೂಡ ಒಪ್ಪಿಸ್ದೆ, ಇಲ್ಲ ನಾನು ನಿನ್ನ ಪ್ರೀತಿಸ್ತೀನಿ, ಪ್ರೀತಿಸೋದಕ್ಕಾದ್ರೂ ನೀನು ಮದುವೆ ಆಗು. ಡ್ರಿಂಕ್ಸು ಅವೆಲ್ಲ ಇರ್ತದೆ, ಅವೆಲ್ಲ ಲೋಕದವ್ರು ಮಾಡ್ದಲ್ಲೇ ಇರೋಂಥದ್ದು, ಯಾರು ಮಾಡ್ದಲ್ಲೇ ಇರೋಂಥದ್ದು ನಾನೇನು ಮಾಡಿಲ್ಲ, ನಾನು ಎಲ್ಲರೂ ಮಾಡುವಂಥದ್ದೇ ನಾನು ಮಾಡಿರೋದು ಅಂತೇಳಿ ಅವಳಿಗೆ ಆ ರೀತಿ ಕನ್ವಿನ್ಸ್ ಮಾಡಿ ಹೇಳ್ತಾ ಇದ್ದೆ. ಓಕೆ. ಅಂದರೆ ನೀವು ಲವ್ ಮಾಡಿ ಮದುವೆ ಆಗಿರುವಂಥ? ಲವ್ ಮಾಡಿ ಮದುವೆ ಮಾಡಿಕೊಂಡೆ. ಲವ್ ಮಾಡಿ ಅರೇಂಜ್ ಮಾಡಿಕೊಂಡೆ. ಮತ್ತೆ ಅರೇಂಜ್ ಮಾಡಿಕೊಂಡ್ರಿ? ಹೌದು. ಅಂದರೆ ನೀವು ಇಷ್ಟು ಕುಡುಕರಾಗಿದ್ದರೂ ಸಹ ಅವರು ಅದಕ್ಕೆ ಒಪ್ಕೊಂಡ್ರು? ಮತ್ತೆ ಒಪ್ಕೊಂಡ್ರು. ಓಕೆ. ಮತ್ತೆ ಮುಂದೆ ಏನಾಯ್ತು? ಅವರು ಒಪ್ಕೊಂಡ್ರು. ನಾನು ಕುಡಿದು ಬರ್ತಾ ಇದ್ದೆ. ಅವರಿಗೆ ಕುಡಿದು ಬಂದರೂ ಕೂಡ ಯಾವತ್ತೂ ನಾನು ಹಿಂಸೆ ಮಾಡಲಿಲ್ಲ. ಹೊಡೆಯೋದು, ಕೆಟ್ಟ ಮಾತುಗಳಿಂದ ಬೈಯೋದು, ಈ ರೀತಿಯಾಗಿ ನನಗೆ ಆ ಅಭ್ಯಾಸ ಇರಲಿಲ್ಲ. ಮೊದಲಿನಿಂದನೂ ಹೆಣ್ಣಿಗೆ ಗೌರವ ಕೊಡಬೇಕು ಅನ್ನೋದೊಂದು ಮನಸ್ಸಿನಲ್ಲಿ ಬೇರೆಯವರು ಕುಂತಿರುವಂಥದ್ದು. ಹಾಗಾಗಿ ಆ ಥರದ್ದೇನು ಮಾಡ್ತಾ ಇರಲಿಲ್ಲ. ಅವರು ಕೂಡ ಬೇಡ ಕುಡಿದ್ರು ಕೂಡ ಅವ್ನ ಪಾಡಿಗೆ ಅವ್ನು ಕುಡಿತಾನೆ, ಸುಮ್ಮನೆ ಆಗ್ತಾನೆ, ಬೆಳಗ್ಗೆ ಎಷ್ಟೊತ್ತಿಗೆ ಸರಿ ಹೋಗ್ತಾನೆ ಅನ್ನೋ ರೀತಿಯಲ್ಲಿದ್ದರು. ಇದೇ ಒಂದು 8-10 ವರ್ಷಗಳ ಕಾಲ ನಡೆದುಕೊಂಡು ಬಂತು. 8 ವರ್ಷಗಳ ಕಾಲ. ಸೊ ಆ ಸಮಯದಲ್ಲಿ ಸುಮಾರಷ್ಟು ಸಾರಿ ನಮಗೆ 4 ವರ್ಷದ ನಂತರ ನಾನು ದಾವಣಗೆರೆ ಬಿಟ್ಬಿಟ್ಟು ಚಿತ್ರದುರ್ಗಕ್ಕೆ ಕೆಲಸನ ಅರಸಿ ಬಂದೆ. ಅದೇ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಪೋಸ್ಟ್. ಓಕೆ. ಮದುವೆ ಆಗಿ 4 ವರ್ಷ ನಂತರ? ಮದುವೆ ಆಗಿ 4 ವರ್ಷದ ನಂತರ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಪೋಸ್ಟಲ್ಲೇ ಚಿತ್ರದುರ್ಗದಲ್ಲಿ ಒಂದು ಆಪರ್ಚುನಿಟಿ ಸಿಕ್ತು. ಆ ಹೆಡ್ ಕ್ವಾರ್ಟರ್ನಲ್ಲಿ ನಾನು ಬಂದು ಸೇರಿದಾಗ
ಆ ಹೆಡ್ ಕ್ವಾರ್ಟರ್ನಲ್ಲಿ ನಾನು ವರ್ಕ್ ಮಾಡುವಂಥ ಸಮಯದಲ್ಲಿ 10,000 ರೂಪಾಯಿ ಇಟ್ಕೊಂಡು ಆ ಚಿತ್ರದುರ್ಗ ಪಟ್ಟಣಕ್ಕೆ ಅಂತ ಬಂದೆ ನನ್ನ ದುಡಿಮೆಗಾಗಿ ಮೆಡಿಕಲ್ ರೆಪ್ರೆಸೆಂಟೇಟಿವ್. ಆ ಸಮಯದಲ್ಲಿ ನನಗೊಂದು ಆಪರ್ಚುನಿಟಿ ಸಿಕ್ತು ಮೆಡಿಕಲ್ ಸ್ಟೋರ್ ಮಾಡಿ ಅಂಥೇಳಿ. ಮೆಡಿಕಲ್ ಸ್ಟೋರ್ ಕೂಡ ಹಾಕ್ಬಿಟ್ಟೆ. ಈ ಕಡೆ ಮೆಡಿಕಲ್ ಸ್ಟೋರು ಮಾಡ್ತಾ ಇದ್ದೀನಿ, ಈ ಕಡೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕೂಡ ಇದ್ದೆ. ಇಂಥ ಸಮಯದಲ್ಲಿ ಕೈ ತುಂಬ ಸಂಬಳ 25-30 ಸಾವಿರ ಗಟ್ಟಲೆ ಸಂಬಳ ಇತ್ತು. ಇಷ್ಟು ಸಂಬಳ ಇದ್ದಾಗಿ ಕೂಡ ಮೈ ತುಂಬ ಸಾಲ. ಸಂಬಳ 1ನೇ ತಾರೀಕು 2ನೇ ತಾರೀಕು ಅಷ್ಟೊತ್ತಿಗೆ ಸಂಬಳ ಅಷ್ಟು ಖಾಲಿ ಆಗುವುದು. 31ನೇ ತಾರೀಕು ನನ್ನ ಅಕೌಂಟಿಗೆ ಸ್ಯಾಲ್ರಿ ಬಿದ್ದರೆ 1ನೇ ತಾರೀಕು 2ನೇ ತಾರೀಕು ಅಷ್ಟೊತ್ತಿಗೆ ಸಂಬಳ ಖಾಲಿ ಆಗೋದು. ರೇಷನ್ನು ಗಿಷನ್ ಎಲ್ಲದನ್ನು ತಂದು ಕೊಟ್ಟು ಖಾಲಿ ಮಾಡ್ಕೊತಿದ್ದೆ. ಮನೇಲಿ ಕಮ್ಮಿ ಮಾಡ್ತಾ ಇರಲಿಲ್ಲ. ಆದರೆ ನನಗೆ ಖರ್ಚಿಗೆ ಬೇಕು ಅಂದ್ರೆ ಮತ್ತೆ ಸಾಲ ಮಾಡ್ತಾಯಿದ್ದೆ. ಖರ್ಚಿಗೆ ಹಿಂಗೆ ಕೊಡ್ತಾನೆ ಅಂತ ಕನ್ಫರ್ಮ್ ಆಗಿದ್ದವರು ಅವ್ರು ಮತ್ತೆ ತಿರುಗಿ ನಮಗೆ ಸಾಲ ಕೊಡೋರು. ಸಾಲ ಮಾಡಿ ಜೀವನ ಮಾಡೋದು, ಮತ್ತೊಂದು ತಿಂಗಳಾದ್ಮೇಲೆ ಮರ ಕ್ಲೀನಾಗಿ ಅದನ್ನು ತೀರಿಸೋದು. ಈ ರೀತಿ ಜೀವನ ರೊಟೀನ್ ನಡೀತಾ ಇತ್ತು. ಅಂದರೆ ನಿಮ್ಮ ಖರ್ಚು ಅಂದರೆ ಕುಡಿಯೋದು ಸಿಗರೇಟಿಗೆ ಇವುಗಳಿಗೆ. ಅದಾದ ನಂತರ ನೋಡಿ ಸಾಲ ಏರ್ತಾ ಬಂತು. ನನ್ನ ಸ್ನೇಹಿತರು ಅಂತ ಅನ್ನಿಸ್ಕೊಂಡವರೆಲ್ಲ ಡ್ರಿಂಕ್ಸ್ ಮಾಡ್ಬೇಕಾರೆ ಇರೋರು, ಆಮೇಲೆ ಬಿಟ್ಟು ಹೋಗೋರು. ಇವನೆಲ್ಲಿ ದುಡ್ಡು ಕೇಳ್ತಾನೋ ಅಂತೇಳಿ ನಾನು ಇಲ್ಲಿಲ್ಲ ಅಲ್ಲಿದ್ದೀನಿ, ಅಲ್ಲಿಲ್ಲ ಎಲ್ಲಿದ್ದೀನಿ ಅಂತ. ಮೊಬೈಲ್ ಇಟ್ಸ್ ಭಾಳ ಈಸಿ ಅದನ್ನು ಹೇಳೋದು ಮೊಬೈಲಲ್ಲಿ. ಆ ಥರ ಹೇಳಲಿಕ್ಕೆ ಶುರು ಮಾಡಿದರು. ನನಗೆ ಅದು ವಿಚಾರ ಗೊತ್ತಾಯಿತು ಕೂಡ. ಅಯ್ಯೋ, ಸ್ನೇಹಿತರು ಕೂಡ ಕೈ ಬಿಟ್ಟರು. ಅಯ್ಯೋ, ನನ್ನ ಇಷ್ಟು ದುಡಿಮೆ ಮಾಡ್ತಾಯಿದ್ದೀನಿ, ಏನೂ ನನಗೆ ಆಗ್ತಾ ಇಲ್ಲಲ್ಲ. ಅವಾಗೆಲ್ಲ ನಾನು ಡ್ರಿಂಕ್ಸ್ ಮಾಡ್ದಲ್ಲ ಇದ್ರೆ ನಿದ್ರೆ ಬರ್ತಾ ಇಲ್ಲಲ್ಲ, ಸಮಾಧಾನ ಇಲ್ಲಲ್ಲ. ಎಷ್ಟು ಸಾವಿರಾರು ಗಟ್ಟಲೆ ದುಡಿತಾ ಇದ್ದೀನಿ, ಸಮಾಧಾನ ಇಲ್ಲಲ್ಲ. ಎಷ್ಟೋ ಜನ ಕೂಲಿ ಮಾಡೋರು, ಎಷ್ಟೋ ಜನ ನಿದ್ದೆ ಮಾಡ್ತಾಯಿದ್ದಾರೆ. ನನಗೆ ಸಮಾಧಾನ ಇಲ್ಲ, ನನಗೆ ನೆಮ್ಮದಿ ಇಲ್ಲ. ಏನು ಮಾಡಬೇಕು? ಬಾಡಿಗೆ ಜಾಸ್ತಿ ಕಟ್ತಾಯಿದ್ದೀನಿ, ಹಾಗಾಗಿ ನನಗಿಷ್ಟೆಲ್ಲ ತೊಂದರೆ ಆಗ್ತಾಯಿದೆ. ಸರಿ, ನಾನು ಬಾಡಿಗೆ ಕಡಿಮೆ ಇರೋ ಮನೆ ಹುಡ್ಕೋಣ ಅಂತಂದು ಹೇಳಿ ಯಾವುದೋ ಒಂದು ಅಲ್ಲಿ ಚಿತ್ರದುರ್ಗ ಪಟ್ಟಣದಿಂದ ಒಂದು 3 ಕಿಲೋಮೀಟ್ರ್ ದೂರ, ಈಗೆಲ್ಲ ಸಿಟಿಗೆ ಅಟ್ಯಾಚ್ ಆಗಿದೆ ಆ ಊರು. ಆ ಊರಿನಲ್ಲಿ ಆಗಿನ್ನೂ ಸಿಟಿ ಔಟ್ಸ್ಕರ್ಟ್ ಅಂತ ನಾನು ಲೆಕ್ಕಾಚಾರದಲ್ಲಿತ್ತು. ಆ ಊರಿನಲ್ಲಿ ಹೋಗಿ ಒಂದು ಬಾಡಿಗೆ ಮನೆ ತೊಗೊಂಡೆ. ಹತ್ತತ್ರ 1,350 ರೂಪಾಯಿ ಅದರದ್ದು ಬಾಡಿಗೆ. ಅಡ್ವಾನ್ಸ್ ಏನೂ ಇರಲಿಲ್ಲ. 1,350 ರೂಪಾಯಿ ಬಾಡಿಗೆಗೆ ಆ ಮನೆಗೆ ಹೋಗಿ ಸೇರಿಕೊಂಡ್ವಿ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 6 ಗಂಟೆ ತನಕ ಕರೆಂಟ್ ಇರ್ತಾ ಇರಲಿಲ್ಲ. 6 ಗಂಟೆ ನಂತರನೇ ಮತ್ತೆ ಬೆಳಗ್ಗೆ ತನಕ ಕರೆಂಟ್ ಇರೋದು. 1 ಶಿಫ್ಟ್, ಹಳ್ಳಿ ಕರೆಂಟ್ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ. ಆ ಥರ ಕರೆಂಟ್ ಇರುವಂಥ ನೀರಿನ ವ್ಯವಸ್ಥೆ ಇರಲಿಲ್ಲ. ಶೀಟಿನ ಮನೆ ನೋಡಿದರೆ 25,000 ದುಡಿಮೆ ಮೇಲೆ ಮೆಡಿಕಲ್ ಶಾಪು ಎಲ್ಲ ಇದೆ ನನಗೆ. ನಾನು ನೋಡಿದ್ರೆ 1,350 ರೂಪಾಯಿ ಮನೆ ಬಾಡಿಗೆಗೆ ಹೋಗಿದ್ದೀನಿ. ಕಾರಣ ಏನು? ನನಗೆ ಕೈಯಲ್ಲಿ ದುಡ್ಡು ಉಳಿತಾ ಇರಲಿಲ್ಲ. ನಾನು ಚಟ ಬಿಡೋದ್ರ ಬದಲು ಮನೆ ಬಿಟ್ಬಿಟ್ಟು ಯಾವುದೋ ಒಂದು ಸಣ್ಣ ಮನೆಗೆ ಹೋಗಿದ್ದೇನೆ. ಅದೇ ನಾನು ಕೇಳಲಿಕ್ಕೆ ಬಂದೆ. ನೀವು ಆ್ಯಕ್ಚುಲಿ ನಿಮಗೆ ಪ್ರಾಬ್ಲಮ್ ಆಗ್ತಿರೋದು ನಿಮ್ಮ ಕುಡುಕದ ಚಟದಿಂದ, ಹಣ ಉಳಿತಿಲ್ಲ. ಆದರೆ ನೀವೇನು ಮಾಡಿದ್ರಿ, ಮನೆ ಬಾಡಿಗೆ ಕಟ್ಟೋದ್ರಿಂದಲೇ ಇದೆಲ್ಲ ಸಮಸ್ಯೆ ಆಗ್ತಾಯಿದೆ. ಹೌದು, ಮನೆ ಬಾಡಿಗೆ ಹೆಚ್ಚಿಗಿದೆ, ಅದಕ್ಕೋಸ್ಕರ ಚಿಕ್ಕ ಮನೆಗೆ ಹೋದ್ರಿ. ಖಂಡಿತ. ಆದರೆ ನಿಜ ಮೂಲ ಪ್ರಾಬ್ಲಮ್ ಅದಲ್ಲ, ನಿಮ್ಮ ಕುಡುಕತನ. ಹೌದು. ಓಕೆ, ಮುಂದುವರ್ಸಿ. ಆ ರೀತಿಯಾಗಿ ನನ್ನ ಜೀವನ ನಡಿಬೇಕಾದ್ರೆ ಏನು ಮಾಡಬೇಕು ಅಂತ ತಿಳಿಲಾರ್ದಂಥ ಸಮಯದಲ್ಲಿ ಆ ಮನೆಗೆ ಹೋಗಿದ್ದೀವಿ. ಆ ಮನೆದು ಕೂಡ ವಿಚಿತ್ರವಾದ ಸಂಗತಿ. ಅದರ ಹಿಂದ್ಗಡೆ ಮನೆಯಲ್ಲಿ ಯಾರೋ ನೇಣು ಹಾಕೊಂಡು ಸತ್ತು ಹೋಗಿದ್ರಂತೆ. ಅಂಥ ಮನೆಯಲ್ಲಿ ನಾವು ಹೋಗಿದ್ದೇವೆ. ಅದರ ಬಾಜು ಮನೆಯಲ್ಲಿ. ಆ ಮನೆಗೆ ಯಾರು ಬರಲಿಕ್ಕೂ ಹಿಂದೆ ಮುಂದೆ ನೋಡುವಂಥವ್ರು. ಅಂಥ ಮನೇಲಿ ಹೋದರೂ ಕೂಡ ದೇವರು ನಮ್ಮನ್ನಂತೂ ನಡೆಸ್ತಾ. ನನ್ನ ಹೆಂಡತಿ ಬಹಳವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿಲ್ಲ ಆ ಸಮಯದಲ್ಲಿ. ಪ್ರಾರ್ಥನೆ ಅವರು ಕ್ರಿಸ್ತನ ಕಂಡುಕೊಂಡಿದ್ರು. ಅವ್ರು ಮುಂಚೆನೇ ಕಂಡುಕೊಂಡಿದ್ರು. ಅವ್ರು ನನ್ನ ಮದುವೆ ಆಗೋಕ್ಕಿಂತ ಮುಂಚೆನೇ ದೇವರನ್ನು ನಮ್ಗೆ ಕಂಡುಕೊಂಡಿದ್ರು. ಸೊ ಆ ಸಮಯದಲ್ಲಿ ನಾವು ಕೂಡ ಚಿತ್ರದುರ್ಗದಲ್ಲಿದ್ವಿ. ನಮ್ಮ ತಾಯಿಯವ್ರ ರೆಸ್ಟ್ರಿಕ್ಷನ್ ಇರಲಿಲ್ಲ. ನನ್ನ ಹೆಂಡತಿ ವಿಶೇಷವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದ್ಲು. ನಿಮ್ಗೆ ಗೊತ್ತಿತ್ತ ಮದುವೆ ಆಗಿದ ಮೊದಲು ಅವ್ರಿಗೆ ನಿಮಗೆ ಮೊದಲು ಕ್ರಿಸ್ತನ ಬಗ್ಗೆ ಗೊತ್ತಿತ್ತಾ? ಮದುವೆ ಆಗಿದ್ದ ಮೊದಲು? ಮದುವೆಗಿಂತ ಮುಂಚೆ ನಾನು ಓದಿದ್ದೆ ಅಷ್ಟೇ. ಆದರೆ ಯೇಸು ಸ್ವಾಮಿ ಬಗ್ಗೆ ಗೊತ್ತಿರಲಿಲ್ಲ. ಅವರು ಕ್ರಿಸ್ತನ ನಂಬಿದ್ದಾರೆ. ನಿಮ್ಮ ಮಿಸ್ಸಸ್ ಅವರು ಕ್ರಿಸ್ತನ ನಂಬಿದ್ದಾರೆ. ಅವರು ಯೇಸು ಸ್ವಾಮಿ ಸೇವಿಸ್ತಾ ಇದ್ದಾರೆ. ಅದು ನಿಮ್ಗೆ ಗೊತ್ತಿತ್ತಾ? ಅದು ಗೊತ್ತಿತ್ತು. ಅದಕ್ಕೆ ತಡೆ ಮಾಡಿಲ್ಲ ನಾನು. ನೀನು ಮಾಡ್ತೀಯ, ನೀನು ಚರ್ಚಿಗೆ ಹೋಗ್ತೀಯ, ಹೋಗು. ಚರ್ಚಿನ ಬಾಗಿಲು ತನಕ ಕರ್ಕೊಂಡೋಗಿ ಅವಳನ್ನು ಬಿಟ್ಟು ಹೊರಗಡೆ ಬಂದು ಸಿಗರೇಟ್ ಸೇರ್ತಾ ಇದ್ದೆ. ಆರಾಮಾಗಿ ನೀನು ಮುಗಿಸ್ಕೊಂಬಾ, 1 ಗಂಟೆಗೆ 2 ಗಂಟೆಗೆ ಬಾ ನೀನು ಅಂತ ಹೇಳಿ ನಾನು ಸಿಗರೇಟ್ ಸೇರ್ತಾ ಕೂತ್ಕೊತಾ ಇದ್ದೆ.
2-3 ಪ್ಯಾಕು ಒಂದೊಂದು ದಿವಸಗಟ್ಟಲೆ ಸೇದ್ಬಿಟ್ಟು ಸುಮ್ಮನೆ ಹೋಗಿ ಮತ್ತು ವಾಪಸ್ ಕರ್ಕೊಂಡು ಮನೆಗೆ ಹೋಗ್ತಿದ್ದೆ. ನನಗೆ ಅದ್ರ ಬಗ್ಗೆ ಅವಳು ಚರ್ಚಿಗೆ ಹೋಗೋದ್ರ ಬಗ್ಗೆ ನನಗೆ ಅಭ್ಯಂತರ ಇರಲಿಲ್ಲ, ಯಾವುದ್ರ ಬಗ್ಗೆ ಅಭ್ಯಂತರ ಇರಲಿಲ್ಲ. ನನಗೆ ಊಟ ಒಳ್ಳೆ ಊಟ ಕೊಟ್ಟರೆ ಆಯಿತು, ಜೊತೆಗೆ ಡ್ರಿಂಕ್ಸ್ ಹೊಡ್ಕೊಂಬರ್ತೀನಿ ಅಂದ್ರೆ ಅವಳೇನು ಮಾತಾಡೋಂಗಿರಲಿಲ್ಲ ಅಂದ್ರೆ ಮುಗಿದೋಯ್ತು. ಈ ಥರ ಇತ್ತು ಪರಿಸ್ಥಿತಿ. ಅವಳು ನನಗೆ ಅಬ್ಜೆಕ್ಷನ್ ಮಾಡ್ತಿರ್ಲಿಲ್ಲ, ನಾನು ಅವಳಿಗೆ ಅಬ್ಜೆಕ್ಷನ್ ಮಾಡ್ತಿರ್ಲಿಲ್ಲ. ಬಟ್ ಕೊನೆಗೆ ಇದು ನಿತ್ಯ ಇದು ಸುಖ ಕೊಡುವಂಥದ್ದಲ್ಲ, ಈ ಚಟಗಳು ನನ್ನ ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದಲ್ಲ ಅಂತ ಯಾವಾಗ ನನಗೆ ಅರಿವಾಯಿತು, ಅವತ್ತಿನ ದಿವಸ ದೇವರು ನನ್ನನ್ನು ಮುಟ್ಟಿದವರು. ಅಲ್ಲ, ಈಗ ನೀವು ಅದು ಬಾಡಿಗೆ ಮನೇಲಿ ನೀವು ಇದ್ರಿ, ಈಗ ಹೌದು, ಅಲ್ಲಿ ಏನೋ ಉಪದ್ರ ನಿಮ್ಮ ಹೆಂಡತಿ ನಿಮಗೆ ತುಂಬ ಪ್ರಾರ್ಥನೆ ಮಾಡ್ತಾಯಿದ್ರು. ಹೌದು, ಆ ಸಮಯದಲ್ಲಿ ಅವರು ಪ್ರಾರ್ಥನೆ ನಡೆಸ್ತಾ ಇರಬೇಕಾದ್ರೆ ಅವರು ಒಂದಿಬ್ಬರು ಪಾಸ್ಟ್ರನ್ನ ಕರೆಸಿದ್ರು, ಅವ್ರ ಜೊತೆಯಲ್ಲಿ ಪ್ರಾರ್ಥನೆ ಮಾಡಿಸಿದ್ರು, ಕೂಟಗಳನ್ನು ನಡೆಸಿದ್ರು, ಮನೆಯಲ್ಲೇ ಕೂಟಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು. ನಾನು ಬರೋಲ್ಲ, ನೀನು ಮಾಡ್ಕೊ, ನಿನಗೇನು ಇಚ್ಛೆ ಬರುತ್ತೋ ನೀನು ಮಾಡ್ಕೊ. ಬಿರಿಯಾನಿ ಮಾಡಿಕೊಡ್ಬೇಕಾ, ಬಿರಿಯಾನಿ ಮಾಡಿಸ್ಕೊಳ್ಳೋದಾದ್ರೆ ತಗೋ, ಚಿಕನ್ ತಂದು ಕೊಡ್ತೀನಿ, ಚಿಕನ್ ತೊಗೊಂಡು ಮಾಡಿಸ್ಕೊಂಡು ತಿನ್ನು, ನಾ ಮಾತ್ರ ಬರೋದಿಲ್ಲ, ನೀನೇನಾದರೂ ಮಾಡ್ಕೊ ಅಂತ ಅಪೋಸ್ ಮಾಡ್ತಾಯಿದ್ದೆ. ನನ್ನ ಪಾಡಿಗೆ ನನ್ನ ಕೆಲಸಗಳನ್ನು ನಾನು ಮಾಡ್ತಾಯಿದ್ದೆ, ನನ್ನ ಪಾಡಿಗೆ ನಾನು ಎಲ್ಲ ಕೆಟ್ಟ ಚಟಗಳನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತಾಯಿದ್ದೆ. ಇಂಥ ಸಮಯದಲ್ಲಿ ಒಂದು ಸಾರಿ ನನಗೆ ಒಂದು ವಿಚಿತ್ರವಾದ ಕಾಯಿಲೆ ಬಂತು. ಆ ಕಾಯಿಲೆ ನಿಮಿತ್ತ ಬೈಪೋಲಾರ್ ಡಿಪ್ರೆಷನ್ ಅಂಥೇಳಿ ಒಂದು ವಿಚಿತ್ರವಾದ ಕಾಯಿಲೆ. ಈ ಕಾಯಿಲೆಯಲ್ಲಿ ಸಂತೋಷವಾಗಿದ್ದರೆ ಬಹಳ ಸಂತೋಷವಾಗಿರುವಂಥ ಒಂದು ಸಂಗತಿ, ದುಃಖವಾಗಿದ್ದರೆ ಬಹಳ ದುಃಖವಾಗಿರ್ತಕ್ಕಂಥ ಒಂದು ಸಂಗತಿ. ದುಃಖ ಅಂತಂದ್ರೆ ಸಣ್ಣ ವಿಚಾರಕ್ಕೂ ನನ್ನ ಹೆಂಡತಿ ಒಂದು ದಿವಸ ಐ ಲವ್ ಯು ಅಂತ ಹೇಳಲಿಲ್ಲ ಅನ್ನೋ ವಿಚಾರಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋವಂಥ ಒಂದು ಪರಿಸ್ಥಿತಿ. ಮನೆಯಲ್ಲೇ ಅಲ್ಲ ಅಂಗಡಿಯಲ್ಲೇ ಟ್ಯಾಬ್ಲೆಟ್ಸ್ ಇದ್ವು, ಪಟ ತೆಗೆದೆ ನುಂಗ್ಬಿಟ್ಟೆ. 3 ದಿವಸ ICUನಲ್ಲಿ ಅಡ್ಮಿಟ್ ಮಾಡಿದರು. ಇನ್ನೇನು ಬದುಕೋದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ. ಕೊನೆಗೆ ಆಕೆ ಪ್ರಾರ್ಥನೆಯಿಂದ, ದೇವರ ಕೃಪೆಯಿಂದ ನಾನು ಬದುಕಿದೆ ಅವತ್ತಿನ ದಿವಸ. ಆದ್ರೆ ನನಗೆ ಗೊತ್ತಿಲ್ಲ, ನಾನು ಡಾಕ್ಟ್ರು ಉಳಿಸಿದ್ದಾರೆ, ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ಬದುಕಿದ್ದೀನಿ, ಇನ್ನೂ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಆಕೆ ಹೇಳಿದ್ಲು, ಇಲ್ಲ ಬಾ ಒಂದು ದಿವಸ ಚರ್ಚಿಗೆ ಹೋಗಿ ಬರೋಣ. ದಿನಾಲು 15 ರೂಪಾಯಿ ಟ್ಯಾಬ್ಲೆಟ್ ನುಂಗಬೇಕಾಗಿತ್ತು. ಆ ಟ್ಯಾಬ್ಲೆಟ್ ಬೇಡ, ಬಾ ಒಂದು ಸರಿ ಚರ್ಚಿಗೆ ಹೋಗಿ ಬರೋಣ, ನಿನ್ನನ್ನು ಅವತ್ತಿನ ದಿವಸ ಬದುಕಿಸಿದ್ದು ದೇವ್ರ ಕೃಪೆ, ಯೇಸು ಸ್ವಾಮಿ ತಾನೇ ಮುಟ್ಟಿದ್ದಾರೆ, ಬಾ ಅಂತೇಳಿ ಚರ್ಚಿಗೆ ಕರ್ಕೊಂಡು ಹೋದರು. ಅವತ್ತಿನ ದಿವಸ ಮಾಟ ಮಂತ್ರ ಶಕ್ತಿ ಮಾಡಿರೋದು ಕೂಡ ತಿಳಿತು. ಅದನ್ನು ತಿಳಿಯಲ್ಪಡ್ತು. ಜೊತೆಯಲ್ಲಿ ನನಗೆ ಅಭಿಷೇಕನೂ ಹೊಂದ್ಕೊಂಡೆ. ಈ ರೀತಿಯಾಗಿ ಕಾಯಿಲೆಯಿಂದನೂ ಬಿಡುಗಡೆ ಆಯಿತು. ಆವತ್ತು ನಾನು ಟ್ಯಾಬ್ಲೆಟ್ ನುಂಗೋದು ನಿಲ್ಲಿಸಿದ್ದು. ಸೊ ಈಗ ಸರಿಸುಮಾರು 7 ವರ್ಷ ಆಯಿತು ಯಾವ ಟ್ಯಾಬ್ಲೆಟ್ ನುಂಗಲಿಲ್ಲ. ಆವತ್ತಿನ ನನ್ನ ಪರಿಸ್ಥಿತಿ ಅದಾದ ನಂತರ ನಾನು ದೇವ್ರನ್ನ ಆಗಲಿ ದೇವ್ರು ಜಸ್ಟ್ ಈಗ ಒಂದು ಡಾಕ್ಟ್ರ್ ಹತ್ರ ಹೋಗಿ 100 ರೂಪಾಯಿ ಕನ್ಸಲ್ಟೇಷನ್ ಫೀಸ್ ಕೊಟ್ಬಿಟ್ಟು ನಿಮಗೇನಾದ್ರು ಕಾಯಿಲೆ ಇದ್ದರೆ ತೋರಿಸ್ಕೊಂಡು ಬಂದ ನಂತರ ಅವರು ಟ್ಯಾಬ್ಲೆಟ್ ಬರ್ಕೊಡ್ತಾರೆ, ಅದನ್ನು ನುಂಗ್ತೀರಾ, ನುಂಗಿದ ನಂತರ ಮುಗಿದೋಯ್ತು. ನಾನು ಅವತ್ತು ಚರ್ಚಿಗೆ ಬಂದೆ, ಕಾಣಿಕೆ ಕೊಟ್ಟೆ, ನನಗೆ ಕಾಯಿಲೆ ಇತ್ತು, ಬಿಡುಗಡೆ ಆಯಿತು, ಮಾಟ ಮಂತ್ರ ಶಕ್ತಿ ಇತ್ತು, ಬಿಡುಗಡೆ ಆಯಿತು, ಮುಗಿದೋಯ್ತು. ಇನ್ಯಾಕೆ ಯೇಸು ಸ್ವಾಮಿ ಅನ್ನೋ ರೀತಿಯಲ್ಲಿರ್ಬೇಕಾದ್ರೂ ಕೂಡ ಮತ್ತೊಮ್ಮೆ ಶೈತಾನ್ ನನ್ನೊಳಗೆ ಕಾರ್ಯ ಮಾಡಿಬಿಟ್ಟು, ಇಲ್ಲ ಆ ಟ್ಯಾಬ್ಲೆಟ್ ಯಾಕೆ ನುಂಗ್ತೀಯ, ನುಂಗೋದು ನಿಲ್ಲಿಸಿದೆಯಲ್ಲ, ಮುಗಿದೋಯ್ತು, ನಿನಗೆ ಏನೂ ಆಗಲ್ಲ, ಬಾ ಇನ್ನೊಂದು ಸರಿ ಗುಳಿಗೆ ನುಂಗು, ನಿನಗೇನು ಆಗಲ್ಲ, ಗುಳಿಗೆ ನುಂಗು ಅಂತೇಳಿ ಮತ್ತೊಂದು ಸರಿ ಸೂಸೈಡ್ ಅಟೆಂಪ್ಟ್ ಆಯಿತು. ಸೆಕೆಂಡ್ ಟೈಮ್ ಸೂಸೈಡ್ ಅಟೆಂಪ್ಟ್ ಆದಾಗ, ಇಲ್ಲ ಈಸ್ ಗೋಯಿಂಗ್ ಟು ಡೆಡ್, ಅವನು ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದರು. ಆಗ ನನ್ನ 2ನೇ ಮಗ ಬಂದುಬಿಟ್ಟು 6 ತಿಂಗಳ ಕೂಸು, ಅಷ್ಟು ಸಣ್ಣ ಪಾಪು. ಆ ಸಮಯದಲ್ಲಿ ಕಣ್ಣೀರಿನಿಂದ ನನ್ನ ಹೆಂಡತಿ ಪ್ರಾರ್ಥನೆ ಮಾಡಿದ್ಲು. ಮತ್ತೆ ಇನ್ನೊಂದು ಸಾರಿ ದೇವರ ಅಭಿಷೇಕದಿಂದ ತುಂಬಿಸಿದ್ರು. ಆವತ್ತಿನ ದಿವಸದಲ್ಲಿ ನನಗೆ ನಿಜವಾಗ್ಲೂ ದೇವ್ರು ಮುಟ್ಟಿದ್ರು. ಆವತ್ತು ನಾನು ದೇವರನ್ನು ಅರ್ಥಕೊಂಡೆ, ಇಲ್ಲ ನಿಜವಾದ ದೇವರಿದ್ದಾನೆ. ಆವತ್ತು ನನ್ನ ಪರಿಸ್ಥಿತಿ ಬೈಬಲಲ್ಲಿ ಒಂದು ವಾಕ್ಯ ಬರೀತದೆ, 102ನೇ ಕೀರ್ತನೆಯಲ್ಲಿ ಈ ರೀತಿಯಾಗಿ, ನನ್ನ ಜೀವಮಾನವು ಹೊಗೆಯಂತೆ ಮಾಯವಾಗುತ್ತದೆ, ನನ್ನ ಎಲುಬುಗಳು ಕೊಳ್ಳಿಯಂತೆ ಸುಟ್ಟು ಹೋಗುತ್ತದೆ, ನನ್ನ ಹೃದಯವು ಬಿಸಿಲಿನಿಂದ ಬಾಡಿ ಹೋದ ಹುಲ್ಲಿನಂತಿದೆ, ಊಟವನ್ನು ಮರೆತೆನು. ಸೊ 102, 3, 4ನೇ ವಾಕ್ಯ ಒಂದು ಚರ್ಚ್ನಲ್ಲಿ
ಪ್ರಸಂಗ ಮಾಡಬೇಕಾದ್ರೆ ಇದೇ ವಾಕ್ಯಗಳನ್ನು ಹೇಳಿದರು. ನನ್ನ ಜೀವನದಲ್ಲಿ ಮೊದಲು ನಾನು ಬೈಬಲ್ ತೆಗೆದು ಓದಿದ್ದು ವಾಕ್ಯಗಳು ಇದೆ. ಅದು ಪರಿಸ್ಥಿತಿ ಹೇಗಿತ್ತು ಅಂತಂದರೆ ಪರಿಪೂರ್ಣವಾಗಿ ನನಗಾಗಿಯೇ ಈ ವಾಕ್ಯಗಳು ಬರೆಯಲ್ಪಟ್ಟಿದ್ದೇನು, ನನ್ನ ಜೀವನ ಹೀಗೆ ಇದೆಯಲ್ಲ, ಏನು ಮಾಡಬೇಕು ಇದರಿಂದ ಹೊರಗೆ ಬರಲಿಕ್ಕೆ, ಏನು ಮಾಡಬೇಕು ನಾನು ಅಂಥೇಳಿ ಆವತ್ತಿನ ದಿವಸ ದೇವರನ್ನು ಹುಡುಕ್ಲಿಕ್ಕೆ ಶುರು ಮಾಡಿದೆ. ಆವತ್ತೇ ಮೊದಲು ನನ್ನದು ಹುಡುಕಾಟ ಶುರು ಆಯಿತು. ಆವತ್ತಿನಿಂದ ಇವತ್ತಿನವರೆಗಾಯಿತು ದೇವರನ್ನು ನಿತ್ಯ ನಿರಂತರವೂ ಹುಡುಕ್ತಾ ಇದ್ದೇನೆ. ದೇವರಲ್ಲಿ ನಾನು ಬೆಳೀತಾ ಇದ್ದೇನೆ. ನಿತ್ಯ ಜೀವ ನನಗೆ ಸಿಕ್ಕಿದೆ. ಓಕೆ, ಅಂದರೆ ನೀವು ಆವತ್ತಿನಿಂದ ನೀವು ಇದರ ವಾಕ್ಯ ಮೇಲೆ ಸ್ಪಷ್ಟವಾಗಿ ಮಾತಾಡಿದ್ದು. ಹೌದು. ನಂತರ ಕ್ರಿಸ್ತನ ಬಳಿ ನೀವು ಹೆಚ್ಚೆಚ್ಚಾಗಿ ಆತನನ್ನು ಇನ್ನೂ ಹೆಚ್ಚಾಗಿ ಅರಿಬೇಕು, ಇನ್ನೂ ಆತನ ಹತ್ತಿರಕ್ಕೆ ಹೋಗಬೇಕು ಎಂಬುದಾಗಿ ನೀವು ಪ್ರಯತ್ನ ಮಾಡ್ತಾನೆ ಇದ್ದೀರಾ. ಓಕೆ, ಅದ ನಂತರ ಈ ನಿಮ್ಮ ಹಳೆ ಸ್ವಭಾವಗಳು ಅದೇನಾಯಿತು? ಪೂರ್ಣವಾಗಿ ನಶಿಸಿ ಹೋಯಿತು. ಇಟ್ಸ್ ಎ ಮಿರಾಕಲ್. ಅದೇ ಅದ್ಭುತ ಅಂತ ಅನ್ಬೋದು. ಟ್ಯಾಬ್ಲೆಟ್ ತೊಗೊಳ್ದಲ್ಲೇ ಜೀವಿಸ್ಲಿಕ್ಕೆ ಶುರು ಮಾಡಿದೆ. ಬದುಕಲಿಕ್ಕೇ ಆಗೋದಿಲ್ಲ ಅನ್ನೋ ಸಮಯದಲ್ಲಿ ಟ್ಯಾಬ್ಲೆಟ್ಸ್ ತೊಗೊಳ್ದಲ್ಲೇ, ಆ ಟ್ಯಾಬ್ಲೆಟ್ ನುಂಗ್ದಲ್ಲೇ ಇದ್ದರೆ ಡಿಪ್ರೆಷನ್ ಹಾಗೆ ಅಟ್ಯಾಕ್ ಆಗೋದು ನನಗೆ. ಸೊ ಅದು ಆ್ಯಂಟಿ ಡಿಪ್ರೆಸೆಂಟ್ ಅಂತೇಳಿ ಟ್ಯಾಬ್ಲೆಟ್ ಕೊಡ್ತಾರೆ. ಆ ಟ್ಯಾಬ್ಲೆಟ್ ಇಲ್ದಲ್ಲೇ ನಾವು ಜೀವಿಸ್ಲಿಕ್ಕೆ ಆಗೋದಿಲ್ಲ. ಆ ಪೇಷಂಟ್ಗಳು, ಡಿಪ್ರೆಸೆಂಟ್ ಇರೋವಂಥ ಪೇಷಂಟ್ಗಳು, ಆ ಟ್ಯಾಬ್ಲೆಟ್ ಇಲ್ದಲ್ಲೇ ಜೀವಿಸ್ಲಿಕ್ಕೆ ಶುರು ಮಾಡಿದೆ. ಸೆಕೆಂಡ್ ಥಿಂಗು, ಆವತ್ತಿನ ದಿವಸ ಹೇಗೆ ಟ್ಯಾಬ್ಲೆಟ್ ಬಿಟ್ಟನೋ ಅದೇ ರೀತಿಯಲ್ಲಿ ಕುಡಿತ, ಸಿಗರೇಟು ಮತ್ತಿನ್ನೆಲ್ಲ ಚಟಗಳು, ಆಮೇಲೆ ಸಿನಿಮಾ, ಅತಿ ಹೆಚ್ಚು ಸಿನಿಮಾ ನೋಡ್ತಾ ಇದ್ದೆ. ಪಿಕ್ಚರ್ ಥಿಯೇಟ್ರಿಗೆ ಬಂದಿದ್ದು ಯಾವ ಪಿಕ್ಚರ್ಗಳನ್ನು ಬಿಟ್ಟಿರಲಿಲ್ಲ. ಆ ಪಿಕ್ಚರ್ಗಳನ್ನು ಕೂಡ ನೋಡೋದು ಪೂರ್ತಿ ನಿಲ್ಲಿಸ್ಬಿಟ್ಟೆ. ದೇವರ ಆಶೀರ್ವಾದ ಹೇಗಿರ್ತದೆ ಅಂತಂದರೆ, ಇನ್ನು ನನಗೆ ಬೇಕಾಗಿರೋದು ಒಂದೇ, ಯೇಸು ಕ್ರಿಸ್ತನ ಪ್ರೀತಿ. ಕ್ರಿಸ್ತನು ಏನು ಹೇಳಲಿಕ್ಕೆ ಹೊರಟಿದ್ದಾನೆ ನನಗೆ ಇವತ್ತಿನ ದಿವಸ, ಇವತ್ತಿನ ದಿವಸದಲ್ಲಿ, ಈ ಜೀವಿತದಲ್ಲಿ ಏನು ಚಿತ್ತ ಇದೆ, ಆತನ ಚಿತ್ತ ಏನು, ಅದನ್ನು ಅರ್ಥಕೊಂಡು ಜೀವಿಸೋದೇ ನಿತ್ಯ ಜೀವ ಅಲ್ಲ. ಎಸ್, ನಾ ಆತನ ಪ್ರಕಾರದಲ್ಲೇ ನಡಿಬೇಕು. ಈ ರೀತಿಯಾಗಿ ನಾವು ಪ್ರತಿನಿತ್ಯ ಜೀವಿಸುವಾಗ, ಪ್ರತಿನಿತ್ಯ ಬೈಬಲ್ ಓದೋದ್ರ ಮುಖಾಂತರವಾಗಿ, ಪ್ರಾರ್ಥನೆ ಮಾಡೋದ್ರ ಮುಖಾಂತರವಾಗಿ ಅತಿ ಉನ್ನತವಾದ ಸಂತೋಷ, ಅತಿ ಉನ್ನತವಾದ ಸಮಾಧಾನ ನನ್ನ ಜೀವಿತದಲ್ಲಿ ಅನುಭವಿಸ್ತಾ ಬಂದೆ. ನಾ ಬೇಡಿದ್ದಕ್ಕಿಂತ ಹೆಚ್ಚಾಗಿ ದೇವರು ನನಗೆ ಎಲ್ಲವನ್ನು ಒದಗಿಸಿಕೊಡ್ತಾ ಹೋದರು. ನಾ ಬೇಡಿದ್ದೇನು, ಒಂದು 20-30 ಸೈಟು ಸಾಕು, 20-15 ಸೈಟ್ ಸಿಕ್ಕರೆ ಸಾಕು, ಸಣ್ಣದೊಂದು ಶೆಡ್ಡಿನ ಮನೆ ಹಾಕಿ ಜೀವಿಸ್ಬೋದು, ಯಾರು ಬಾಡಿಗೆ ಕಟ್ತಾರೆ, ಈ ರೀತಿಯಾಗಿ ಬಿಡ್ತಾ ಇದ್ದೆ. ದೇವರು 20-40 ದೊಡ್ಡ ಸೈಟ್ ಕೊಟ್ಟರು. ಅದೇನು ಅದರಲ್ಲಿ RCC ಮನೆ ಕಟ್ಟಲಿಕ್ಕೆ ದೇವರು ಆಶೀರ್ವದಿಸಿದ್ರು. 3 ವರ್ಷದಿಂದ RCC ಮನೆ ಆಯಿತು. 10,000 ರೂಪಾಯಿ ಕೈಯಲ್ಲಿ ಇಟ್ಕೊಂಡು RCC ಮನೆ ಶುರು ಮಾಡಿದ್ದು. 10,000 ರೂಪಾಯಿಗೆ ಅತಿ ಉನ್ನತವಾದ RCC ಮನೆ. ಬೋರ್ ಹಾಕ್ಸಿದ್ವಿ, ಅಮಾವಾಸ್ಯೆ ದಿವಸ ಬೋರ್ ಹಾಕ್ಸಿದ್ವಿ. ಅವನು ಕೊರಿಲಿಕ್ಕೆ ರೆಡಿ ಇರಲಿಲ್ಲ. ರಾಹು ಕಾಲ ನಾವು ಕೊರೆಯೋದಿಲ್ಲ ಅಂತಂದ. ನೀನು ಪ್ರೇಯರ್ ಮಾಡಿದ್ದೀನಿ, ಕೊರಿಯ ಮಾರಾಯ, ಅದು ಏನಾದರೂ ಆಗಲಿ, ನಾನು ದುಡ್ಡು ಕಟ್ಟೋನು ಅಂತಂದೆ. ಕೊರಿಲಿಕ್ಕೆ ಶುರು ಮಾಡ್ದೆ. 4.5 ಇಂಚ್ ನೀರು ಬಿದ್ದಿದೆ. 4.5 ಇಂಚ್ ನೀರು ಬಿದ್ದು, ಒಳ್ಳೆ ಬೋರು, ಒಳ್ಳೆ ನೀರು ಸಿಕ್ತು, ಜೊತೆಲಿ ಒಳ್ಳೆ ರೀತಿಯಲ್ಲಿ ಮನೆ ಕಟ್ಟಿ ಮುಗಿಸಿದೆ. ಈಗ ವೆರಿ ರೀಸೆಂಟ್ಲಿ ಕಾರ್ ಕೂಡ ಪರ್ಚೇಸ್ ಮಾಡಿದೆ. ಅದು ಅಮ್ಮನಿಗೆ ಆಸೆ, ಹೊಸ ಕಾರ್ನಲ್ಲೇ ನನ್ನ ಮಗ ಅಡ್ಡಾಡಬೇಕು ಅಂತೇಳಿ. ಎಸ್, ದೇವರು ಅದನ್ನು ಕೂಡ ಒದಗಿಸ್ಕೊಟ್ರು. ಮೊನ್ನೆ ಅಪ್ಪಾಜಿಗೆ ಪ್ಯಾರಲಿಸಿಸ್ ಅಟ್ಯಾಕ್ ಆಯಿತು. ಲಾಸ್ಟ್ 30 ಡೇಸ್ ಬಿಫೋರ್ ಪ್ಯಾರಲಿಸಿಸ್ ಅಟ್ಯಾಕ್ ಆದರೂ ಕೂಡ ನಾವೇನು ಕಳೆಗೊಂದಲಿಲ್ಲ. ಸೊ ದೇವರಾತ್ಮನ ತಿಳಿಸ್ತಾ, ಇಮ್ಮಿಡಿಯೇಟ್ ಹೋಗು, ಅವ್ರಿಗೇನಾಗಿದೆ ಗೊತ್ತಾಗ್ತಿಲ್ಲ, ನೀನು ಹೋಗು ಅಂತ. ರಾತ್ರಿ 8 ಗಂಟೆಗೆ ನಾನು ಚಿತ್ರದುರ್ಗದಿಂದ ದಾವಣಗೆರೆ ಹೋದ್ವಿ. 9 ಗಂಟೆ ಆಗಿತ್ತು. ಹೈ BP ಆಗಿ ಪ್ಯಾರಲೈಸ್ಡ್ ಆದರು. ಡಾಕ್ಟರ್ಸ್ ಕೂಡ ಗೊತ್ತಾಗ್ತಾ ಇಲ್ಲ, ಅದು ಇಲ್ಲ ಪ್ಯಾರಲೈಸ್ಡ್ ಆಗಿದ್ದಾರೆ, CT ಸ್ಕ್ಯಾನ್ ಮಾಡಿಸಿ. ಈ ರೀತಿಯ CT ಸ್ಕ್ಯಾನ್ ಮಾಡಿಸ್ಲಿಕ್ಕೆ ಹೇಳಿದ ನಂತರ ಅವರು CT ಸ್ಕ್ಯಾನ್ ಮಾಡಿಸಿದ್ರು. ಪ್ಯಾರಲೈಸ್ ಅಂತೇಳಿ ಡಿಕ್ಲೇರ್ ಆಯಿತು. ಸೊ ನಾವು ಅದಾದಮೇಲೆ ಅಲ್ಗಾದಲ್ಲಿ ಒಂದು ಹಾಸ್ಪಿಟ್ಲ್ ಇದೆ, ಅಲ್ಲಿ ಕರ್ಕೊಂಡು ಹೋಗಿಬಿಟ್ಟು ನಾವು ಪ್ಯಾರಲೈಸಿಸ್ಗೆ ಟ್ರೀಟ್ಮೆಂಟ್ ಕೊಡಿಸಿದ್ವಿ. 20 ಡೇಸ್ ಕಂಟಿನ್ಯೂಸ್ ಥೆರಪಿ ಮಾಡಿಸ್ಬೇಕು ಅಂತಂದರು. ಸೊ ಮಸಾಜಿಂಗು, ಫಿಸಿಯೋಥೆರಪಿ ಎಲ್ಲ ರೀತಿ ಮಾಡ್ಕೊತ, ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಕೊತ 1000 ಗಟ್ಟಲೆ ಖರ್ಚು ಮಾಡಿದ್ರು. ಏನಾಗುತ್ತೆ ಅಂತ ನಾವು ಯೋಚನೆ ಮಾಡುವಾಗ, ಅಪ್ಪಾಜಿ ಹೆದರಬೇಡ್ರಿ, ಯೇಸು ಸ್ವಾಮಿ ಇದ್ದಾರೆ, ಪ್ರಾರ್ಥನೆ ಮಾಡಿರಿ, ಎಣ್ಣೆ ಕೊಟ್ವಿ, ಆತನ ರಕ್ತ ಅಂತ ಲೇಪಿಸ್ರಿ ಅಂತಂದ್ವಿ. ನಮ್ಮ ತಂದೆಯವ್ರು ಇನ್ನೂವರೆಗೆ ಆಯಿತು ನಂಬಿರಲಿಲ್ಲ.
ಇಲ್ಲಪ್ಪ ನಾನು ನಂಬ್ತೀನಿ ಯೇಸು ಸ್ವಾಮಿ ಇದ್ದಾರೆ. ಒಂದು ರಾತ್ರಿ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಮಾರನೇ ದಿವಸ ಅವ್ರು ಸಾಕ್ಷಿ ಹೇಳ್ತಾ ಇದ್ದಾರೆ, ನನಗೆ ಲೆಫ್ಟ್ ಆರ್ಮ್ ಮತ್ತು ಲೆಫ್ಟ್ ಲೆಗ್ ಪ್ಯಾರಲೈಸ್ಡ್ ಆಗಿರೋದು. ಜುಮ್ ಅಂತು ಅಂದಿದ್ದ ದಿವಸದಿಂದ ಅವರು ಈ ಥರ ಲೈಟಾಗಿ ವಿತಿನ್ 20 days ಪ್ಯಾರಲೈಸ್ಡ್ ಆಗಿರೋವಂಥವ್ರು ವಿತಿನ್ 20 days ಇಷ್ಟರ ಮಟ್ಟಿಗೆ ಮೂಮೆಂಟ್ ಸ್ಟಾರ್ಟ್ ಆಗಿರೋದು ನಾನು ನೋಡ್ರಿ ನಮ್ಮ ತಂದೆಯವ್ರದ್ದು ಒಬ್ಬರದೇ. ಇಟ್ಸ್ ಅ ಮಿರಾಕಲ್. ಡೇ ಬಿಫೋರ್ ಎಸ್ಟರ್ಡೇ ನಾವು ಬರೋದಕ್ಕೆ ಹಿಂದಿನ ದಿವಸ, ಐ ಥಿಂಕ್ ಸಂಡೇ ಅಂತ ಕಾಣಿಸುತ್ತೆ, ನಿನ್ನೆ ಸಂಡೇ ದಿವಸನೇ ಈ ರೀತಿಯಾಗಿ ಅಪ್ಪಾಜಿ ಎರಡೂ ಕಾಲುಗಳನ್ನು ತೆಗೆದು ಅವರೇ ಒಂಟಿಯಾಗೆ ಕುತ್ಕೊಂಡು ಸೊ ಅವ್ರು ಮೂಮೆಂಟ್ ಮಾಡ್ತಾಯಿದ್ದಾರೆ ಅಂತಂದು. ಇಟ್ಸ್ ಅ ಮಿರಾಕಲ್. ಜಸ್ಟ್ 30 daysನಲ್ಲಿ ದೇವರು ಪ್ಯಾರಲೈಸ್ಡ್ ಆಗಿರೋವಂಥ ವ್ಯಕ್ತಿನೂ ಕೂಡ ಮುಟ್ತಾ ಇದ್ದಾರೆ. ಜಸ್ಟ್ ಸಿಂಗಲ್ ನಂಬಿಕೆ, ನಾವು ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ಯೇಸು ಸ್ವಾಮಿ ಮುಟ್ಟಿದ್ದಾರೆ. ಯಾಕೋಬನಿಗೆ ಬರೆದ ಪತ್ರಿಕೆಯಲ್ಲಿ ಬರೆದ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರೋಗದಿಂದ ಎದ್ದೇಳಿಸಲ್ಪಡುವುದು ಅಂತಂದು ಅವರು ಕೂಡ ಸಾಕ್ಷ್ಯ ಜೀವಿತವನ್ನು ಜೀವಿಸ್ತಾ ಇದ್ದಾರೆ. ಈಗ ನೀವು ಕ್ರಿಸ್ತನ ಬಳಿಗೆ ಬಂದಿರಲ್ಲ ಸ್ಟಾರ್ಟಲ್ಲಿ, ಆ ಸಮಯ ನಿಮ್ಮ ಮನೆಯಿಂದ ನೀವು ವಿರೋಧ ಮಾಡಲಿಲ್ವಾ? ವಿರೋಧ ಅಂತಂದರೆ ನೀವು ಆಲ್ರೆಡಿ ಹೊರಗೆ ಬಂದಾಗಿತ್ತು ಮನೆಯಿಂದಲೇ. ನಮ್ಮ ಮನೆಯಿಂದ ಹೊರಗೆ ಬಂದಾಗಿತ್ತು ಒಂದು. ಎರಡನೇದು, ನಮ್ಮ ಮನೆಯಲ್ಲಿ ನನಗೆ ವಿರೋಧವಾಗಿ ಯಾರು ಮಾತಾಡೋದಿಲ್ಲ, ನನ್ನ ಎದುರಾಗಿ ಯಾರು ಮಾತಾಡೋಲ್ಲ. ನಾನೊಂದು ಸ್ವಲ್ಪ ಡೇರ್ ಆ್ಯಂಡ್ ಡ್ಯಾಶ್ ಫೆಲೋ. ನಾನು ಜಾಬ್ ಮಾಡುವಾಗ ಸ್ಟ್ರೈಟ್ ಅವೇ ಇಲ್ಲ, ನಿಮ್ಮ ದುಡ್ಡು ಮೇಲೆ ನಾನು ಜೀವಿಸ್ಲಿಕ್ಕೆ ಇಷ್ಟಪಡೋದಿಲ್ಲ, ನಾನು ದುಡ್ಕೊಂಡು ತಿಂತೀನಿ, ನನಗೆ ಶಕ್ತಿ ಬಂದಿದೆ, ನಾನು ಇವಾಗ ಹೊರಗೆ ಹೋಗ್ತಾಯಿದ್ದೀನಿ ಅಂತ ಹೊರಗೆ ಬಂದಂಥವನು. ಜೊತೆಯಲ್ಲಿ ನಾನು ಅಪ್ಪಾಜಿ ಅಮ್ಮನ ಜೊತೆಯಲ್ಲಿ ಇದ್ದವನಲ್ಲ, ಹಾಗಾಗಿ ನನಗೆ ಅಲ್ಲಿ ವಿರೋಧ ಅನ್ನೋದು ಬರಲೇ ಇಲ್ಲ. ತಂದೆ ತಾಯಿ ಕೊನೆ ಮೂಮೆಂಟ್ನಲ್ಲಿ ನನ್ನ ಮನೆ ಓಪನಿಂಗ್ ಸೆರೆಮನಿ ಮಾಡಬೇಕಾದ್ರೆ ಅವರಿಗೆ ಯೇಸು ಸ್ವಾಮಿ ಬಗ್ಗೆ ನಾನು ನಂಬ್ಕೊಂಡಿರೋದು ಎಲ್ಲದೂ ತಿಳಿಸ್ದೆ. ನಮ್ಮ ತಾಯಿ, ನೋಡಪ್ಪ, ಹಾಲು ಉಕ್ಕಿಸ್ದಲೇ ನಾನು ಮನೆ ಒಳಗೆ ಬರೋದಿಲ್ಲ, ನಾನೊಂದು ಫೋಟೋ ತಂದಿಟ್ಟು ಪೂಜೆ ಮಾಡಿ ಹಾಲು ಉಕ್ಕಿಸಿ ಆಮೇಲೆ ನಾನು ಬರೋದು, ನಾನು ಬೇಕೋ ನಿನಗೆ ನಿನ್ನ ದೇವ್ರು ಬೇಕೋ. ರಾತ್ರಿ 2 ಗಂಟೆ ತನಕ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದೆ. ಬೆಳಗ್ಗೆ 6 ಗಂಟೆಗೆ ಬಂದು ಹಾಲು ಉಕ್ಕಿಸ್ತೀನಿ ಅಂತ ಹೇಳಿದ್ರು ನನ್ನ ತಾಯಿ. ನಾನು ಸ್ಟ್ರೈಟ್ ಅವೇ ಹೋಗಿ ಹೇಳಿದೆ, ಅಮ್ಮ ನೀನು ಹಾಲು ಉಕ್ಕಿಸೋ ಅವಶ್ಯಕತೆ ಇಲ್ಲ, ನನಗೆ ದೇವರೇ ಬೇಕು, ಇಷ್ಟರ ಮೇಲೆ ನಿನಗೆ ಮಗ ಬೇಕೋ ನೀನು ಹಾಲು ಉಕ್ಸೋ ಸಂಪ್ರದಾಯ ಬೇಕೋ ನೋಡ್ಕೊ, ನಿನಗೆ ಎರಡರಲ್ಲಿ ಯಾವ್ದು ಬೇಕು ಅನ್ನೋದಾದ್ರೆ ಅದನ್ನು ಡಿಸೈಡ್ ಮಾಡ್ಕೊ. ಬೇಕು ಅನ್ನೋದಾದರೆ ಹೀಗೆ ಹೋಗಿಬಿಡು, ಅಂದ್ರೆ ಬಾಡಿಗೆ ಮನೇಲಿದ್ದರು, ನೀ ಹೀಗೆ ಹೋಗಿಬಿಡು, ನಾನು ಹೊಸ ಮನೇಲಿ ಹೋಗ್ತೀನಿ. ಇದೇ ಮಾತಂದೆ. ನಮ್ಮ ತಾಯಿಯವರು, ಆಯ್ತಪ್ಪ ನಿನ್ನ ಹಠನೇ ಆಗಲಿ, ನಾನು ಬರ್ತೀನಿ ಅಂಥೇಳಿ ನಮ್ಮ ಹೊಸ ಮನೆ ಓಪನಿಂಗ್ ಸೆರೆಮನಿಗೆ ಬಂದರು. ಪಾಸ್ಟ್ರು ಗಂಗಾನಾಯ್ಕ ಅವರು ಮತ್ತು ಕೊಟ್ರೇಶ್ ಪಾಸ್ಟ್ರು ಅಂತೇಳಿ ಅವರು ಬಂದಿದ್ದರು. ಆಮೇಲೆ ಯಲೀಶ್ ಪಾಸ್ಟ್ರು ಅಂತ ಲಕ್ಷ್ಮೇಶ್ವರದಿಂದ ಅವರೊಬ್ಬರು ಬಂದಿದ್ದರು. ಸ್ಯಾಮ್ಸನ್ ಪಾಸ್ಟ್ರು ಅಂತೇಳಿ ಬೆಂಗಳೂರಿನಿಂದ 4 ಜನ ಬಂದರು. ಪ್ರಾರ್ಥನೆ ಮುಖಾಂತರವಾಗಿ ನಮ್ಮ ಮನೆಯಲ್ಲಿ ಹಾಡು ಹೇಳ್ತಾ ಒಳಗೆ ಬಂದರು, ಪ್ರಾರ್ಥನೆ ಸಲ್ಲಿಸಿದರು. ಸಾಕ್ಷಿಯ ಸಮಯ ಬಂತು. ನಾನು ಸಾಕ್ಷಿ ಹೇಳ್ತಾ ಇದ್ದೀನಿ, ನಮ್ಮ ತಾಯಿ ಅಲ್ಲಿ ಒಳಗಡೆ ಮಂಚದಲ್ಲಿ ಕೂತ್ಕೊಂಡಿದ್ರು. ಇದನ್ನು ಪ್ರಾರ್ಥನೆ ಎಲ್ಲ ಕೇಳಲಿಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಅದಾದ ನಂತರ ಒಂದು ಸಾರಿ ನನ್ನ ಸಾಕ್ಷಿ ಕೇಳಿದ ನಂತರ ಕಣ್ಣೀರಿನಿಂದ, ನೀನು ನನ್ನ ಮಗನ ಜೊತೆಯಲ್ಲಿದೆಯಪ್ಪ ದೇವರೇ, ನೀನು ನನ್ನ ಮಗನ ಮುಟ್ಟಿದೀಯಾ, ಆರಿಸ್ಕೊಂಡಿದೀಯಾ ದೇವರೇ, ನೀನಿದೆಯಾ, ನಿಜವಾಗ್ಲೂ ಯೇಸು ಸ್ವಾಮಿ ನೀನಿದೆಯಾ ಅಂತಂದು ಅವತ್ತಿನಿಂದ ಇವತ್ತಿನವರೆಗೂ ಆಯಿತು. ನಮ್ಮ ತಾಯಿ ಒಂದು ಕಿಂಚಿತ್ತು ಕೂಡ ನನ್ನ ಸಾಕ್ಷಿಯ ಜೀವಿತವನ್ನು ಕೇಳಿದ ನಂತರ ದೇವರನ್ನು ಬೇಡ, ಸೇವಿಸೋದು ಬೇಡ ಅಂತ ಹೇಳಲೇ ಇಲ್ಲ. ಅವರು ಇವತ್ತಿಗೂ ಕೂಡ ದೇವರಿದ್ದಾನಪ್ಪ, ನನಗೆ ಕಾಲು ನೋವ್ತಾಯಿದೆ, ಪ್ರೇಯರ್ ಮಾಡು ಅಂತ ನನ್ನ ಹತ್ರನೇ ಕೇಳ್ತಾ ಇದ್ದಾರೆ. ಈಗ ನಿಮಗೆ ಕುಟುಂಬವಾಗಿ ಅಂದರೆ ಎಲ್ಲರೂ ಕೂಡ ಕ್ರಿಸ್ತನ ಬಳಿಗೆ ಬರ್ತಾ ಇದ್ದಾರೆ? ಎಲ್ಲರೂ ನಿಧಾನವಾಗಿ ಬರ್ತಾ ಇದ್ದಾರೆ. ಓಕೆ, ನಿಮ್ಮ ಎಲ್ಲ ಹಳೆಯ ಜೀವಿತ ಎಲ್ಲ ದೇವ್ರಿಗೆ ಸಂಪೂರ್ಣವಾಗಿ ಬದಲಾಯಿಸಿದವು. ಹೌದು, ಒಂದು ಕ್ಷಣದಲ್ಲೇ ದೇವ್ರು ಮಾರ್ಪಡಿಸಿಬಿಟ್ಟು ನಿಮ್ಮನ್ನು. ಖಂಡಿತ. ಓಕೆ, ಈಗ ನೀವು ಸಂತೋಷವಾಗಿದ್ದೀರಾ? ತುಂಬ ಸಂತೋಷವಾಗಿದ್ದೀನಿ ಬ್ರದರ್. ನನ್ನಲ್ಲಿರ್ತಕ್ಕಂಥ ಸಂತೋಷ ನಿಮಗೆ ನಾನು ಸಾಕ್ಷಿ ಹೇಳಬೇಕಾದ್ರೂ ನಿಮಗೆ ಅನಿಸಿರ್ಬೋದು, ಈ ಬ್ರದರ್ ಎಷ್ಟರ ಮಟ್ಟಿಗಿದ್ದಂಥವರು ಎಷ್ಟು ಚೆನ್ನಾಗಿ ಆಗಿದ್ದಾರಲ್ಲ, ಹೆಂಗೆ
ಸೊ ಇದೇ ಸಂತೋಷದ ಕುರಿತು ನನ್ನ ಮುಖದಲ್ಲಿ ಕಾಣಿಸುತ್ತೆ. ಖಂಡಿತ. ಯಾಕೆಂದರೆ ಈ ಲೋಕವನ್ನೆಲ್ಲ ಸಂಪಾದನೆ ಮಾಡಿ ಹೌದು, ದೇವರ ವಾಕ್ಯ ಹೇಳ್ತದೆ ತನ್ನ ಆತ್ಮವನ್ನು ನಷ್ಟಪಡಿಸಿಕೊಂಡ್ರೆ ಅವನಿಗೇನು ಪ್ರಯೋಜನ ಇಲ್ಲ ಎಂಬುದಾಗಿ. ನಿಮಗೆ ಮೊದಲು ನಾವು ಇನ್ನೊಂದು ಕಡೆ ದೇವರ ವಾಕ್ಯ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡ್ರಿ, ಉಳಿದೆಲ್ಲ ನಿಮಗೆ ದೇವರು ಬರೋದು. ಖಂಡಿತ. ಯಾಕೆ ನಿಮ್ಮ ಜೀವಿತ ಅದನ್ನು ದೇವ್ರು ಮಾಡ್ತಾ ಇದ್ದಾರೆ ಆಲ್ರೆಡಿ. ನೀವು ಮೊದಲೇ ಮಾಡ್ತಿದ್ರಿ ಆ ಆಶೀರ್ವಾದ ನನಗೆ ಹಣ ಬೇಕು, ಯಾಕೆಂದ್ರೆ ಅಂದ್ರೆ ಆ ರೀತಿಯಾಗಿ ಹುಡ್ಕೊಂಡು ಹೋಗ್ತಿದ್ರಿ. ಆದ್ರೆ ಕ್ರಿಸ್ತನ್ ನಿಮ್ಮಲ್ಲಿ ಇರಲಿಲ್ಲ. ಬೇಡ ಚಟದಿಂದಾಗಿ ಅಥವಾ ಬೇಡದ ದುರಭ್ಯಾಸಗಳು ಹೊತ್ತುಕೊಂಡು ಸಾಲದ ಮೇಲೆ ಸಾಲ ಮಾಡಿಕೊಂಡು ಒಂದು ಕಷ್ಟದ ಜೀವಿತ ಜೀವಿಸ್ತಾ ಇದ್ರಿ. ಖಂಡಿತ ಖಂಡಿತ. ಆದ್ರೆ ಯಾವಾಗ ಕ್ರಿಸ್ತನ್ ನಿಮ್ಮಲ್ಲಿ ಬಂದ್ರು, ನೀವು ಕ್ರಿಸ್ತನ ಕಂಡುಕೊಂಡ ಮೇಲೆ ನಿಮ್ಮ ಜೀವಿತ ಮಾರ್ಪಡಿಸಿದ್ರು. ತುಂಬಾ ಆಶೀರ್ವಾದವಾಗಿದ್ದೀವಿ. ಓಕೆ, ಕೊನೆಯದಾಗಿ ನಿಮ್ಮ ಈ ಒಂದು ಸಾಕ್ಷಿ ಅದ್ಭುತವಾಗಿ ಅನೇಕ ವೀಕ್ಷಕರು ನೋಡ್ತಾ ಇದ್ದಾರೆ. ಆ ವೀಕ್ಷಕರು ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಪ್ರಿಯ ವೀಕ್ಷಕರೇ, ನನ್ನ ಸಾಕ್ಷಿ ಇಷ್ಟು ಹೊತ್ತಿನವರೆಗೂ ನೀವು ಕೇಳಿದ್ದೀರಿ. ಅತಿ ಅದ್ಭುತವಾಗಿ ದೇವರು ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿದ್ದಾರೆ. ಯಾಕೆ ಈ ವಾಕ್ಯ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಮಾತುಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ವಿಶೇಷವಾಗಿ ಕರ್ತನು ಆ ದಿವಸದಲ್ಲಿ ಹೇಳಿದ್ದಾನೆ, ಸದಾ ಕಾಲ ನಿನ್ನೊಂದಿಗೆ ಇರುವೆನು, ಯುಗ ಯುಗಾಂತರಗಳವರೆಗೆ ನಿನ್ನೊಂದಿಗಿದ್ದೇನೆ ಎಂದು ದೇವರ ಮಾತು ಆಗಿದೆ. ಖಂಡಿತವಾಗಿ ದೇವರು ನನ್ನ ಜೊತೆಯಲ್ಲಿದ್ದಾರೆ. ಕರ್ತನು 3ನೇ ದಿವಸದಲ್ಲಿ ಎದ್ದು ಬಂದು ನಮಗಾಗಿ ಜೀವಿಸ್ತಾ ಇದ್ದಾರೆ, ನನ್ನ ಜೊತೆಯಲ್ಲಿ ಜೀವಿಸ್ತಾ ಇದ್ದಾರೆ. ಖಂಡಿತವಾಗಿ ನಂತರ ಇರ್ತಕ್ಕಂಥ ಎಷ್ಟೋ ಜನರು ಈ ಸಾಕ್ಷ್ಯ ಜೀವಿತವನ್ನು ಕಂಡುಕೊಂಡು ನೋಡಿ ತಮ್ಮ ಜೀವಿತಗಳನ್ನು ನೂತನವಾಗಿ ಮಾರ್ಪಡಿಸಿಕೊಳ್ಳಲು ಯೇಸು ಸ್ವಾಮಿ ಬಳಿಗೆ ಬನ್ನಿರಿ. ಎಲೆ ಹೊರೆ ಹೊತ್ತವರೇ, ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನೆಂದು ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಆ ರೀತಿಯಾಗಿ ದೇವರು ತಾನೇ ನಿಮಗೆಲ್ಲರಿಗೂ ವಿಶ್ರಾಂತಿಯನ್ನು ಕೊಡುವವನಾಗಿದ್ದಾನೆ. ನನಗೆ ಸಿಕ್ಕಂಥ ವಿಶ್ರಾಂತಿ, ನನಗೆ ಸಿಕ್ಕಂಥ ಶಾಂತಿ, ನೆಮ್ಮದಿ, ಸಮಾಧಾನ ದೇವರು ನಿಮಗೂ ಕೂಡ ದಯಪಾಲಿಸುವವನಾಗಿದ್ದಾನೆ. ಯಾಕೆಂದರೆ ಕರ್ತನ ಲೋಕಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟು ಲೋಕಕ್ಕಾಗಿ ಮತ್ತೆ ಜನಿಸಿ ಬಂದಿದ್ದಾನೆ. ಯಾವುದೋ ಒಂದು ಜನಾಂಗಕ್ಕಾಗಿ, ಯಾವುದೋ ಒಂದು ಜಾತಿಯ, ಯಾವುದೋ ಒಂದು ಗುಂಪಿನ ಜನಾಂಗಕ್ಕಾಗಿ ಅಲ್ಲ. ಎಲ್ಲ ಲೋಕದ ಜನರು ಆತನನ್ನು ಸೇವಿಸುವುದೇ ಆತನ ಚಿತ್ತವಾಗಿದೆ. ದಯವಿಟ್ಟು ನೀವೆಲ್ಲರೂ ಕರ್ತನ ನಾಮವನ್ನು ಮಹಿಮೆ ಪಡಿಸಬೇಕಾಗಿ, ಆತನು ನಮ್ಮ ಜೊತೆಯಲ್ಲಿರುವ ದೇವರಾಗಿದ್ದಾನೆ, ಆತನನ್ನು ಸೇವಿಸಬೇಕಾಗಿ, ಆತನನ್ನು ಹೊಂದ್ಕೊಂಡು ಜೀವಿಸಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ತಾನೆ. ಧನ್ಯವಾದಗಳು ಬ್ರದರ್. ಪ್ರೈಸ್. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಪ್ರೈಸ್. ಇನ್ನೂ ಆ ಥರ ಒಂದು ಕ್ರಿಸ್ತನ ರಾಜ್ಯದ ಬೆಳವಣಿಗೆಯಾಗಿ ದೇವರು ಉಪಯೋಗಿಸ್ಕೊಳ್ಳಿ. ಅಷ್ಟು ಮಾತ್ರವಲ್ಲ, ಇನ್ನೂ ಕ್ರಿಸ್ತನ ಹತ್ತಿರ ನೀವು ನಿಮ್ಮ ಒಂದು ಆಸೆ ಪ್ರಕಾರ ಇನ್ನೂ ಕ್ರಿಸ್ತನ ಹತ್ತಿರಕ್ಕೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳುವಂತೆ ದೇವರು ನಿಮ್ಮನ್ನು ಅನುಗ್ರಹಿಸಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರಿಯ ವೀಕ್ಷಕರೇ, ಈ ಒಂದು ಸಾಕ್ಷಿ ನಿಮ್ಮ ಜೀವಿತವನ್ನು ಆಶೀರ್ವಾದದಾಯಕವಾಗಿ ನೆನೆಸ್ತೇನೆ. ಹೌದು ಬೇರೆ, ಆತ್ಮಹತ್ಯೆ ಮಾಡೋದಕ್ಕಾಗಿ 2 ಸಲ ಪ್ರಯತ್ನ ಪಟ್ಟರು. ಅದಕ್ಕಿಂತ ಮೊದಲು ಬೇಡವಾದಂಥ ಚಟಗಳಿಗೆ ಒಳಗಾಗಿದ್ದರು. ಆದರೆ ದೇವರು ಅದರಿಂದ ಅವರಿಗೆ ಕ್ಷಣ ಮಾತ್ರ ಬಿಡುಗಡೆ ಕೊಟ್ಟರು ಬೇರೆ. ಹೌದು ಬೇರೆ, ಈ ಒಂದು ಆತ್ಮಹತ್ಯೆ ಅದು ನಮ್ಮ ಜೀವಿತಕ್ಕಾಗಿರುವಂಥದ್ದಲ್ಲ ಪ್ರಿಯರೇ. ಯಾಕೆಂದರೆ ಆ ವಾಕ್ಯ, ಆ ಮಾತು ಹೇಳ್ತದೆ ಆತ್ಮದ ಹತ್ಯೆ. ಅಂದರೆ ಯಾವಾಗ ಒಂದು ನಮ್ಮ ಒಂದು ಜೀವಿತವನ್ನು ನಾವೇ ಕೊನೆಗೊಳಿಸ್ಲಿಕ್ಕೆ ಹೋಗ್ತೇವ, ಅಲ್ಲಿ ದೇವರು ನಮ್ಮೊಟ್ಟಿಗೆ ಇರುವುದಿಲ್ಲ ಪ್ರಿಯರೇ. ಪ್ರಿಯ ವೀಕ್ಷಕರೇ, ಒಂದು ವೇಳೆ ನೀವು ಕೂಡ ಅದೇ ಒಂದು ಆಸೆಯಲ್ಲಿ ಇರೋದಾದರೆ, ಅದೇ ಒಂದು ಮನಸ್ಥಿತಿಯಲ್ಲಿ, ಕುಗ್ಗಿದಂಥ ಮನಸ್ಥಿತಿಯಲ್ಲಿ, ನಾನಿನ್ನು ಬದುಕುವುದೇ ಬೇಡ, ನನಗೋಸ್ಕರ ಇನ್ನು ಯಾರಿದ್ದಾರೆ, ನನ್ನ ಬಿಡಿಸುವವರು ಯಾರಿದ್ದಾರೆ, ಒಂದು ಇಕ್ಕಟ್ಟಿನ ಪರಿಸ್ಥಿತಿ ನಾನು ಇದ್ದೇನೆ, ಯಾರೂ ಇಲ್ಲ ಎಂಬುದಾಗಿ ನೀವು ಕೊರಗುತ್ತಿರೋದಾದರೆ, ಆತ್ಮಹತ್ಯೆಗೆ ಪ್ರಯತ್ನ ಮಾಡುತ್ತಿರೋದಾದರೆ, ಅಂಥ ಒಂದು ಮನಸ್ಸು ಮಾಡಿಕೊಂಡಿರೋದಾದರೆ, ಪ್ರಿಯ ವೀಕ್ಷಕರೇ, ಹಿಂದೆ ಅದನ್ನು ಬದಲಾಯಿಸಿ ಕ್ರಿಸ್ತನ ಬಳಿಗೆ ಬನ್ನಿ. ಅಷ್ಟು ಮಾತ್ರವಲ್ಲ, ಒಂದು ಕುಗ್ಗಿದಂಥ ಅನುಭವ, ಒಂದು ಏನಂತಾರೆ ಡಿಪ್ರೆಷನ್ ಅಥವಾ ಒಂದು ಮನೋವೇದನೆಯಿಂದ ನೀವು ಕುಗ್ಗಿ ಹೋಗಿರೋದಾದರೆ, ಕ್ರಿಸ್ತ ನಿಮಗೆ ಹೊಸ ಜೀವಿತ, ಹೊಸ ಸಂತೋಷ, ಸಮಾಧಾನ, ನೆಮ್ಮದಿಯನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆತನ ಅನುಸರಿಸಿರಿ, ಆತನ ಬಳಿಗೆ ಬನ್ನಿರಿ, ದೇವರು ನಿಮಗೆ ಬಿಡುಗಡೆ ಕೊಡಲಿಕ್ಕಿದ್ದಾನೆ. ಬ್ರದರ್, ಇಲ್ಲಿವರೆಗೆ ಬಂದು ನಮ್ಮೊಟ್ಟಿಗೆ ನಿಮ್ಮ ಜೀವಿತ ಸಾಕ್ಷಿ ಹಂಚಿಕೊಂಡ್ರಿ, ತುಂಬ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವ್ಯಕ್ತಿಯೊಂದಿಗೆ ನಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ತಪ್ಪದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಆಸರೆ ಟಿವಿ. ವಂದನೆಗಳು.